ನಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ ವಚನ 3 ನಾವು ಓದಿಕೊಳ್ಳೋಣ. 24:3. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ಇವತ್ತಿನ ನನ್ನ ಸಂದೇಶ ಸೈನ್ಸ್ ಆಫ್ ದ ಸೆಕೆಂಡ್ ಕಮಿಂಗ್, ಕ್ರಿಸ್ತನ ಎರಡನೆಯ ಬರೋಣದ ಸೂಚನೆಗಳು, ಯೇಸು ಕ್ರಿಸ್ತನ ರಹಸ್ಯ ಬರೋಣದ ಸೂಚನೆಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾನೆ. ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದ. ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದಂತ ಉದ್ದೇಶ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸಲು ಈ ಲೋಕಕ್ಕೆ ಬಂದ. ಯೇಸು ಈ ಲೋಕಕ್ಕೆ ಬಂದು ನಮ್ಮ ಪಾಪಕ್ಕಾಗಿ ಆತನು ಶಿಲುಬೆ ಮೇಲೆ ಸತ್ತು ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಆತನು ಸತ್ತು ಉಣ್ಣಲ್ಪಟ್ಟು 3ನೇ ದಿನದಲ್ಲಿ ಪುನರ್ತನಾಗಿ ಆತನು ಸಮಾಧಿಯಿಂದ ಎದ್ದು ಬಂದಿದ್ದಾನೆ. ನಮಗೆಲ್ಲರಿಗೆ ಜೀವದ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಯೇಸು ಪುನರ್ತನಾಗಿದ್ದಾನೆ. ನಾನೇ ಪುನರ್ತನು ಜೀವವಾಗಿದ್ದಾನೆ. ಈ ಯೇಸು ಕ್ರಿಸ್ತನು ಆತನು ಆಕಾಶಕ್ಕೆ ಎತ್ತಲ್ಪಟ್ಟನು. ಎತ್ತಲ್ಪಡುವಾಗ ಆತನು ಶಿಷ್ಯರಿಗೆ ಹೇಳಿದ ಮಾತೇನೆಂದು ಹೇಳಿದ್ರೆ, ನಾನು ತಿರುಗಿ ಬರುತ್ತೇನೆ ಎಂಬುದಾಗಿ. ನಾನು ತಿರುಗಿ ಬರ್ತೇನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನಾನು ತಿರುಗಿ ಬರ್ತೇನೆ, ನಾನು ನಿಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡೋಗಲು ಬರುತ್ತೇನೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ಶಿಷ್ಯರು ಆತನನ್ನು ಸಂಧಿಸಿ ಆತನಲ್ಲಿ ರಹಸ್ಯವಾಗಿ ಅವರು ಕೇಳ್ತಿದ್ದಾರೆ, ನಿನ್ನ ಬರುಣಕ್ಕೂ ಮತ್ತು ಯುಗದ ಸಮಾಪ್ತಿ, ಯುಗದ ಸಮಾಪ್ತಿ, ಯುಗದ ಅಂತ್ಯ, ಈ ಭೂಮಿಗೆ ಅಂತ್ಯ, ಅದಕ್ಕೆ ಎಸ್ಕಾಟಾಲಜಿ ಎಂಬುದಾಗಿ, ಯುಗಾಂತ ಎಂಬುದಾಗಿ ಕರೆಯಲ್ಪಡ್ತದೆ. ಇದರ ಸೂಚನೆಗಳು ಏನೆಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಕೊಟ್ಟನ ಆನ್ಸರ್ ನಾವು ನೋಡ್ತಿದ್ದೇವೆ. ಅಲ್ಲಿ ಅನೇಕ ಸೈನ್ಸ್ ಅನ್ನು ಕೊಟ್ಟ, ಅನೇಕ ಸೂಚನೆಗಳನ್ನು ಆತನ ಯೇಸುಸ್ವಾಮಿ ಕೊಟ್ಟಿದ್ದಾನೆ. ಈ ಮತ್ತಾಯ 24:3ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಂತ ಆತನ ಎರಡನೇ ಬರೋಣದ ಕುರಿತಾಗಿಯೂ ಮತ್ತು ಈ ಭೂಮಿಯ ಅಂತ್ಯದ ವಿಷಯವ ಕುರಿತು ಉಲ್ಲೇಖಿಸಲ್ಪಟ್ಟಿದೆ. ಇದನ್ನು ಯೇಸು ಕ್ರಿಸ್ತನು ಪ್ರವಾದನವಾಗಿ ನಮಗೆ ತಿಳಿಸಿದ್ದಾನೆ. ಆತನ ಬರೋಣದ ವಿಷಯದಲ್ಲಿ ಮತ್ತು ಆತನ ಬರೋಣದ ಸೂಚನೆಗಳನ್ನು ಮತ್ತೆ ಈ ಭೂಮಿಯ ಈ ಯುಗದ ಅಂತ್ಯದ ವಿಷಯದಲ್ಲಿ ಯೇಸು ಕ್ರಿಸ್ತನು ನಮಗೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಆತನು ತಿಳಿಯಪಡಿಸಿದ್ದಾನೆ. ಆದರೆ ಇವತ್ತು ನಾನು ಕೆಲವು ಸೈನ್ಸ್ ಸೂಚನೆಗಳು, ಯೇಸು ಕ್ರಿಸ್ತನ ಬರೋಣದ ರಹಸ್ಯ ಬರೋಣದ ಸೂಚನೆಗಳು, ಈ ಭೂಮಿಯ ಅಂತ್ಯದ ಬಗ್ಗೆ ನಾನು ಮಾತಾಡಲು ನಾನು ಬಯಸ್ತೇನೆ. ಬೈಬಲ್ ಮತ್ತು ಸೈನ್ಸ್ ಏನು ಹೇಳ್ತದೆ? ಇವತ್ತು ಅನೇಕ ವಿಜ್ಞಾನಿಗಳಲ್ಲಿ 2 ಗ್ರೂಪ್ ಇದೆ. ಒಂದು ದೇವರನ್ನು ನಂಬುವಂಥ ವಿಜ್ಞಾನಿಗಳಿದ್ದಾರೆ, ಒಂದು ಸೈನ್ಸ್, ದೇವರು ಇಲ್ಲ ಎಂಬುದಾಗಿನ್ನುವಂಥ ಒಂದು ಟೀಮ್ ಕೂಡ ಇದೆ. ಏನೇ ಆಗಲಿ, ಆದರೆ ಇವತ್ತು ಸೈನ್ಸ್ ಮತ್ತು ಬೈಬಲ್ ಯೇಸು ಕ್ರಿಸ್ತನ ಬಗ್ಗೆ, ಆತನ ಬರೋಣದ ಬಗ್ಗೆ, ಸೂಚನೆಗಳ ಬಗ್ಗೆ ಮತ್ತು ಈ ಭೂಮಿಯ ಅಂತ್ಯದ ಬಗ್ಗೆ, ಲೋಕದ ಅಂತ್ಯದ ಬಗ್ಗೆ ನಮಗೆ ಏನನ್ನು ತಿಳಿಸಿದೆ ಎಂಬುದಾಗಿ ನಾವು ದೇವರ ವಾಕ್ಯದಿಂದ ನೋಡಿಕೊಳ್ಳೋಣ. ಮೊದಲನೇದಾಗಿ ಯೇಸು ಕ್ರಿಸ್ತನ ಬರೋಣದ ಸೂಚನೆಗಳನ್ನು ನಾವು ಭೌಗೋಳಿಕವಾಗಿ ನೋಡೋದಾದ್ರೆ ಆಕಾಶವನ್ನು ನೋಡಬೇಕು. ನಾವು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 25ನೇ ವಚನ, 25 ಮತ್ತು 26ನೇ ವಚನವನ್ನು ನಾವು ನೋಡಿದ್ರೆ, ಫಸ್ಟ್ ನಾವು ಸೈನ್ಸ್ ಅನ್ನು ನೋಡುವ. ಸೈನ್, ಯೇಸು ಕ್ರಿಸ್ತನ ಬರೋಣದ ಸೂಚನೆ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನ 25. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಎಸ್. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಭೂಮಿಯ ಮೇಲೆ, ಆಕಾಶದ ಮೇಲೆ ಏನು ಸೈನ್? ಯೇಸು ಕ್ರಿಸ್ತನು ಬರುವಂತ ಸೈನ್ ಏನು? ಆಕಾಶದ ಮೇಲೆ ಸೂರ್ಯ, ಸನ್,
ಮೂನ್ ಮತ್ತು ಸ್ಟಾರ್ಗಳನ್ನು ನಾವು ಏನ್ ಮಾಡ್ಬೇಕಂದ್ರೆ ನೋಡ್ಬೇಕಂದ್ರೆ ಅಲ್ಲಿ ಯೇಸು ಕ್ರಿಸ್ತನ ಬರೋಣದ ಸೂಚನೆಗಳನ್ನು ನಾವು ಏನ್ ಮಾಡಬೇಕು, ಪರಿಶೀಲಿಸಬೇಕು. ನಂತರ ಈ ಭೂಮಿಯ ಮೇಲೆ ಸಮುದ್ರ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟ ಉಂಟಾಗುವುದು. ಇವಾಗ ಫಸ್ಟ್ ಸೈನ್ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ದೇವರ ವಾಕ್ಯ ಹೇಳ್ತದೆ, ಸ್ವಾಮಿ ಹೇಳಿದ ಇದು ವಚನದಲ್ಲಿ. ಮತ್ತೇನು ಬರೆದ ಸುವಾರ್ತೆ 24ರಲ್ಲಿ 29ನೇ ವಚನ ಕೂಡ ನಾವು ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 29 ಅನ್ನು ಕೂಡ ನಾವು ಓದಿಕೊಳ್ಳೋಣ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗ್ತಾನೆ, ಚಂದ್ರನು ಬೆಳಕು ಕೊಡದೆ ಇರುವನು. ಚಂದ್ರನು ಬೆಳಕು ಕೊಡದಿರ್ತಾನೆ. ನಕ್ಷತ್ರಗಳು ಆಕಾಶದಿಂದ ಉದುರುವವು. ಆಕಾಶದಿಂದ ನಕ್ಷತ್ರಗಳು ಉದುರುವು. ಆಕಾಶದ ಶಕ್ತಿಗಳು ಕದಲುವವು. ಆಕಾಶದ ಶಕ್ತಿ ಮೇಲೆ ಆಕಾಶದ ಪವರ್ ಏನಾಗ್ತದೆ ಅಂತ ಹೇಳಿದ್ರೆ ಶೇಕ್ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಮೊದಲ ಸೈನ್ ಏನಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸ್ವಾಮಿ ಆತನ ಬರೋಣದ ಬಗ್ಗೆ ಹೇಳುವಾಗ ಹೇಳ್ತಾನೆ, ಸೂರ್ಯನು ಕತ್ತಲಾಗ್ತಾನೆ. ಆತನ ಎರಡನೇ ರಹಸ್ಯ ಬರೋಣದ ಬಗ್ಗೆ, ಸೂರ್ಯನೇನಾಗ್ತಾನೆ, ಕತ್ತಲಾಗ್ತಾನೆ, ಚಂದ್ರನು ಬೆಳಕು ಕೊಡದೆ ಇರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ಟಾರ್ಸ್, ನಕ್ಷತ್ರಗಳು ಏನಂತ ದೇವರ ವಾಕ್ಯ, ಸ್ಟಾರ್ಸ್ ವಿಲ್ ಫಾಲ್ ಫ್ರಮ್ ದ ಸ್ಕೈ. ಒಂದು ನಕ್ಷತ್ರ ಅಲ್ಲ, ಯೇಸ್ವಾಮಿ ಹೇಳುವಾಗ ಬಹುವಚನದಲ್ಲಿ ಹೇಳಿದ್ದಾನೆ, ನಕ್ಷತ್ರಗಳು ಭೂಮಿಗೆ ಬೀಳ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಸ್ಟಾರ್ ಭೂಮಿಗೆ ಬಿದ್ದರೆ ಏನಾಗ್ಬೋದು? ಒಂದು ಸ್ಟಾರ್ ಭೂಮಿಗೆ ಬಿದ್ದರೆ ಏನಾಗ್ಬೋದು? ನಕ್ಷತ್ರ ಭೂಮಿಗೆ ಬಿದ್ದರೆ ಸೈನ್ಸ್ ಏನ್ ಹೇಳ್ತದೆ? ಒಪ್ಪಿಕೊಳ್ತದ ಸ್ಟಾರ್ ಬೀಳುವಂಥದ್ದು? ಸ್ಟಾರ್ ಒಪ್ಪಿಕೊಳ್ತದ? ಸ್ಟಾರ್ ಬೀಳುವಂಥದ್ದು ವಿಜ್ಞಾನ ಆಗಲಿ, ಸೈಂಟಿಸ್ಟ್ನವರು ಅದನ್ನು ಒಪ್ಪಿಕೊಳ್ತಾರ? ಇವತ್ತು ಅನೇಕ ವಿಜ್ಞಾನಿಗಳು, ಎಲ್ಲ ದೇಶದ ರಾಷ್ಟ್ರಪತಿಗಳು, ಅಧಿಕಾರಿಗಳು ಉನ್ನತವಾದ ಮಟ್ಟದಲ್ಲಿ ಸಂಶೋಧನೆ ಮಾಡಿಕೊಂಡು ಹೇಳ್ತಿದ್ದಾರೆ, ಆಕಾಶದಲ್ಲಿ ಏನೋ ಸಂಭವಿಸ್ಲಿಕ್ಕಿದೆ, ಭೂಮಿಗೆ ವಿನಾಶ ಆಗ್ಲಿಕ್ಕಿದೆ, ಈ ಭೂಮಿಯಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಅಸಾಧ್ಯ ಎಂಬುದಾಗಿ ಸೈನ್ಸ್ ಹೇಳ್ತದೆ. ಅದಕ್ಕೆ ವಿಜ್ಞಾನಿಗಳು ಏನು ಪರಿಹಾರ ಬೇಕಲ್ಲ, ಭೂಮಿಯಲ್ಲಿ ಮನುಷ್ಯನಿಗೆ ನಿಲ್ಲಕ್ಕೆ ಆಗದಿದ್ರೆ, ಭೂಮಿಗೆ ವಿನಾಶ ಆಗುದಾದ್ರೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಲ್ಲ, ಹೇಗೆ ಮತ್ತೆ ವಾಸಿಸುವುದು ಜನರು? ಹಾಗಾದ್ರೆ ಮೊದಲಾಗಿ ನಾವು ತಿಳಿದುಕೊಳ್ಳುವ ಸತ್ಯವೇದ ಏನ್ ಹೇಳ್ತದೆ, ಸೈನ್ಸ್ ಏನ್ ಹೇಳ್ತದೆ? ಆಕಾಶದಿಂದ ನಕ್ಷತ್ರ ಬೀಳ್ಬೋದಾ? ಏನು ಉತ್ತರ? ಆಕಾಶದಿಂದ ನಕ್ಷತ್ರಗಳು ಬೀಳ್ಬೋದಾ? ಸೂರ್ಯ ಕತ್ತಲಾಗ್ಬೋದಾ? ಚಂದ್ರ ಬೆಳಕು ಕೊಡದಿರ್ಬೋದಾ? ಮೇಲೆ ಆಕಾಶದ ಪವರ್ ಶೇಕ್ ಆಗ್ಬೋದಾ? ಇಲ್ಲಿ ಭೂಮಿಯಲ್ಲಿ ಜನರು ದಿಕ್ಕು ಕಾಣದೆ ಭಯದ ಭ್ರಾಂತದಲ್ಲಿ ಇರುವರ? ಸೈನ್ಸ್ ಹೇಳ್ತದೆ, ದೇವರು ಒಂದು ವೇಳೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಿರೋದಾದ್ರೆ ದೇವರು ಭೂಮಿಯನ್ನು ಕಾಪಾಡ್ತಾನೆ, ಸ್ಟಾರ್ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಒಂದು ಸಮಯ ಇತ್ತು. ಆಗ ಹೇಳಿದ್ರು ವಿಜ್ಞಾನಿಗಳೇನು ಹೇಳಿದ್ರು, ದೇವರು ಭೂಮಿಯನ್ನು ಉಂಟು ಮಾಡಿದ್ದಾನೆ, ದೇವರು ಅದನ್ನು ಪ್ರೊಟೆಕ್ಟ್ ಕೂಡ ಮಾಡ್ತಾನೆ, ಆದ್ರಿಂದ ಸ್ಟಾರ್ ಬೀಳಲಿಕ್ಕೆ ಸಾಧ್ಯ ಇಲ್ಲ, ಭೂಮಿಗೆ ಬೀಳಲಿಕ್ಕೆ ಯಾಕಂತ ಹೇಳಿದ್ರೆ ಅಟ್ಮಾಸ್ಫಿಯರ್, ವಾಯುಮಂಡಲವಿದೆ, ಅದು ಐನೋಸ್ಫಿಯರ್ ಇದೆ, ಅದು ಭೂಮಿಯನ್ನು ಏನ್ ಮಾಡ್ತದೆ? ಪ್ರೊಟೆಕ್ಟ್ ಮಾಡ್ತದೆ. ಈ ಅಟ್ಮಾಸ್ಫಿಯರ್ ವಾಯುಮಂಡಲದಲ್ಲಿ ಒಂದು ಸ್ಟಾರ್ ಬೀಳ್ಬೇಕಾದ್ರೆ 5 ಪದರಗಳನ್ನು ದಾಟಿ ಬರ್ಬೇಕಂತೆ. ಸೈನ್ಸ್ನವರ ವಾದ ಏನು? ಯಾಕೆ ಸ್ಟಾರ್ ಬೀಳುವುದಿಲ್ಲ ಅಂತ ಹೇಳಿದ್ರೆ ಅವರ ಉತ್ತರ ಏನಂತ ಹೇಳಿದ್ರೆ ಅಟ್ಮಾಸ್ಫಿಯರ್, ವಾಯುಮಂಡಲ, ಅದರಲ್ಲಿ ನೋಡ್ತೇವೆ 5 ಪದರಗಳಿದೆ. ಈ ಪದರಗಳನ್ನು ದಾಟಿ ಬರಬೇಕಾದ್ರೆ ಐನೋಸ್ಫಿಯರ್ ಇದೆ, ಅಲ್ಲಿ ಬರುವಾಗ ಎಲ್ಲ ಸುಟ್ಟು ಬೂದಿ ಆಗ್ತದೆ, ಎಲ್ಲ ಸುಟ್ಟು ಬೂದಿ ಆಗ್ತದೆ. ಆದ್ರಿಂದ ಪ್ರಶ್ನೆನೇ ಉದ್ಭವಿಸುವುದಿಲ್ಲ, ಭೂಮಿಗೆ ಬಂದು ನಕ್ಷತ್ರ ಬೀಳುವಂತ ಪ್ರಶ್ನೆ ಬರುವುದಿಲ್ಲ. ಸೈನ್ಸ್ನವರು ಹೇಳ್ತಿದ್ದಾರೆ 97%. ನಂತರ ಇನ್ನೊಂದು ಸೈನ್ಸ್ ಹೇಳಿದ್ರು ನೋ 99% ನೋ ಚಾನ್ಸ್, ಭೂಮಿಗೆ ಬೀಳಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಈ ಅಟ್ಮಾಸ್ಫಿಯರ್ ಇಂದ ಗ್ರಹಗಳು 5 ಪದರಗಳನ್ನು ದಾಟಿ ಬರಬೇಕಾದ್ರೆ ಐನೋಸ್ಫಿಯರ್ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ಅಲ್ಲಿ ಬರುವಾಗಲೇ ಅದು ಏನಾಗ್ತದೆ ಅಂತ ಹೇಳಿದ್ರೆ ಸುಟ್ಟು ಬೂದಿ ಆಗ್ತದೆ, ಬೀಳಲಿಕ್ಕೆ ಚಾನ್ಸ್ ಇಲ್ಲ. ಏನೋ ಆಕಸ್ಮಿಕವಾಗಿ ಬಂದರೂ ಕೂಡ ಒಂದು ಚಿಕ್ಕ ತುಂಡು ಕಲ್ಲಿನ ಪೀಸ್ ಭೂಮಿಯ ಒಳಗೆ ಬೀಳ್ಬಹುದು ಎಂಬುದಾಗಿ ಸೈನ್ಸ್ ಹೇಳಿದ್ರು. ಆದರೆ ಇವತ್ತು ಎಲ್ಲ ನೋಡ್ತೇವೆ, ಉಪಗ್ರಹಗಳು,
ಸ್ಯಾಟಲೈಟ್ಗಳನ್ನು, ಛಾಯಾಚಿತ್ರಗಳನ್ನು ತೆಗೆಯುವಾಗ ನಮ್ಗೆ ಗೊತ್ತಿದಲ್ವಾ, ವೈದ್ಯರ ಹತ್ರ ಹೋಗೋ ವೈದ್ಯರೊಂದು ಎಕ್ಸ್ರೇ ಮಾಡ್ಲಿಕ್ಕೆ ಹೇಳ್ತಾರೆ, ಕಂಡೀಷನ್ ಹೇಳ್ತಾರೆ ಅಲ್ವಾ, ಬಾಡಿಯ ಕಂಡೀಷನ್, ಆರ್ಟ್ನ ಕಂಡೀಷನ್ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವರು ಟೆಲಿಸ್ಕೋಪ್, ಉಪಗ್ರಹಗಳನ್ನು ಕಳಿಸಿಕೊಂಡು ಸ್ಯಾಟಲೈಟ್ ಮೂಲಕ ನೋಡುತ್ತೇವೆ, ಎಲ್ಲದರ ಛಾಯಾಚಿತ್ರಗಳನ್ನು ತೆಗೆಯುವಾಗ ಸಮಥಿಂಗ್ ಅಲ್ಲಿ ಏನೋ ಆಗ್ತಾ ಇದೆ, ಗ್ರಹಗಳಲ್ಲಿ ಏನೋ ಸೂಚನೆ ಕೊಡ್ತಾ ಇದೆ, ಡೇಂಜರ್ ಸೈನ್ ಕೊಡ್ತಾ ಇದೆ. ನಾವು ಅಲರ್ಟ್ ಆಗಬೇಕು. ಭೂಮಿಯಲ್ಲಿ ಏನೋ ಭೂಮಿಗೆ ಅವಘಡ ಸಂಭವಿಸ್ತದೆ, ಅಪಘಾತ ಸಂಭವಿಸಲಿದೆ, ಆದ್ದರಿಂದ ನಾವು ಎಚ್ಚರವಾಗಿರ್ಬೇಕೆಂಬುದಾಗಿ ಇವತ್ತು ಎಲ್ಲ ದೇಶದ ರಾಷ್ಟ್ರಪತಿಗಳು ಸೇರಿಕೊಂಡು, ಎಲ್ಲ ಸೈನ್ಸ್ನವರು ಒಂದು ಸೇರಿಕೊಂಡು ಡಿಸ್ಕವರ್ ಮಾಡಿ ಹೇಳ್ತಿದ್ದಾರೆ, ಈ ಭೂಮಿಯಲ್ಲಿ ಬದುಕಲಿಕ್ಕೆ ಮುಂದಿನ ದಿವಸದಲ್ಲಿ ಸಾಧ್ಯವಿಲ್ಲ ಮಾನವನಿಗೆ. ಈ ಭೂಮಿ ನಾಶ ಆಗ್ತದೆ, ಈ ಭೂಮಿಗೆ ವಿನಾಶ ಉಂಟೆಂಬುದಾಗಿ. ಆದ್ರಿಂದ ಮೊದಲಾಗಿ ಸತ್ಯವೇದ ಮೊದಲೇ ಹೇಳಿದೆ. 2000 ವರ್ಷದ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಬರದ ಸೂಚನೆಯನ್ನು ಕೊಟ್ಟಿದ್ದಾನೆ. ಆತನ ಬರದ ಬಗ್ಗೆ ನಮಗೆ ಆತನ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆತನ ಬರದ ಬಗ್ಗೆ ಬರುವಂತ ಎಲ್ಲ ಸೂಚನೆಗಳನ್ನು ಸತ್ಯವೇದದಲ್ಲಿ ಆತ ನಮಗೆ ತಿಳಿಸಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಸತ್ಯವಾಗಿದೆ. ಆತನ ಹೇಳಿದಾನೆ, ಭೂಮಿ ಆಕಾಶ ಅಳಿದು ಹೋಗ್ಬೋದು, ನನ್ನ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. 1000 ನೋಡ್ತೇವೆ, 1000 years ಮೊದಲೇ ಯೆಶಾಯ ಪ್ರವಾದಿ ಏನು ಹೇಳಿದ್ದಾನೆ? ಯೇಸು ಕ್ರಿಸ್ತನ ಬಂದು ಹೇಳಿದ, ಹೌದು, ಆಕಾಶದಲ್ಲಿ ಏನಾಗ್ತದೆ? ಸೂರ್ಯನು ಕತ್ತಲಾಗ್ತಾನೆ, ಚಂದ್ರನು ಬೆಳಕು ಕೊಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಸ್ಟಾರ್ಗಳು ಬೀಳ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಇದನ್ನು 1000 years ಬಿಫೋರ್, ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚೆ ಯೆಶಾಯ ಪ್ರವಾದಿ ಏನು ಹೇಳಿದ್ದಾನೆ ನಾವು ನೋಡಿಕೊಳ್ಳೋಣ. ಮೊದಲಾಗಿ ದೇವರ ವಾಕ್ಯವನ್ನು ಪರಿಶೀಲಿಸೋಣ. ಐಸಾಯ ಚಾಪ್ಟರ್ 34 verse 4 says, ಯೆಶಾಯ ಪ್ರವಾದನ ಗ್ರಂಥ 34:4 ವಚನ ಹೇಳ್ತದೆ, ನಕ್ಷತ್ರ ಸೈನ್ಯವೆಲ್ಲ ಕ್ಷಯಿಸುವುದು. ಕರೆಕ್ಟ್ ಅಲ್ವಾ? ಯೆಶಾಯ ಪ್ರವಾದಿ ಯಾವಾಗ ಹೇಳಿದ್ದಾನೆ? 1000 years ಬಿಫೋರ್ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ನಕ್ಷತ್ರವೆಲ್ಲ ಕ್ಷಯಿಸುವುದು. ಆಕಾಶ ಮಂಡಲವು ಸುರುಳಿಯಂತೆ ಸುತ್ತಿಕೊಳ್ಳುವುದು, ದ್ರಾಕ್ಷೆಯ ಎಲೆ ಒಣಗಿ ಗಿಡದಿಂದ ಬೀಳುವಂತೆಯೂ ಅಂಜೂರ ಮರದಿಂದ ತರಗು ಉದುರುವ ಹಾಗೂ ತಾರಾಮಂಡಲವೆಲ್ಲ ಬಾಡಿ ಬೀಳುವುದು. ಬಾಡಿ ಬೀಳ್ತದಂತೆ. ಹೇಗೆ ಬೀಳ್ತದಂತೆ? ನಕ್ಷತ್ರ ಇಷ್ಟು ಪವರ್. ನಕ್ಷತ್ರಗಳು, ಗ್ಯಾಲಕ್ಸಿಯಲ್ಲಿ ಎಷ್ಟು ಬಿಲಿಯನ್ ನಕ್ಷತ್ರಗಳಿದೆ, ಸ್ಟಾರ್ಗಳಿದೆ. ಎಂತ ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಮತ್ತು ಆತನ ನಕ್ಷತ್ರ ತನ್ನ ಕೈಲಿ ಇಟ್ಕೊಂಡಿದ್ದಾನಂತೆ. ಆ ನಕ್ಷತ್ರಕ್ಕೆ ಒಂದೊಂದು ನಕ್ಷತ್ರವನ್ನು ಆತನು ಏನ್ ಮಾಡಿದಾನಂತೆ? ಹೆಸರಿದ್ದು ಕರೆದಾನೆ. ಅಂತ ಮಹಿಮೆಯ ದೇವರನ್ನು ನೀನು ನಾನು ಇವತ್ತು ಮುಂಜಾನೆಯಲ್ಲಿ ನಾವು ವರ್ಷಿಪ್ ಮಾಡಿದ್ದೇವೆ. ಆಮೇಲೆ ಸೃಷ್ಟಿಕರ್ತನು ಪುನರ್ತನು ಹೊಂದಿದಂತ, ಮರಣವನ್ನು ಜಯಿಸಿದಂತ ದೇವಾದಿ ದೇವನನ್ನು ನಾವು ವರ್ಷಿಪ್ ಮಾಡಿದ್ದೇವೆ. ವಿ ಆರ್ ಬ್ಲೆಸ್ಡ್ ಪೀಪಲ್. ನಾವು ಧನ್ಯರು. ದೇವರ ವಾಕ್ಯ ಹೇಳ್ತದೆ, ನಕ್ಷತ್ರ ದ್ರಾಕ್ಷೆ ಎಳೆ ಒಣಗಿ ಗಿಡದಿಂದ ಬೀಳುವಂತೆ, ಅಂಜೂರದ ಮರನ ತರಗು ಉದುರುವ ಹಾಗೆ ತಾರಾ ಮಂಡಲವೆಲ್ಲ ಬಾಡಿ ಬೀಳುವುದು. ಸೈನ್ಸ್ ಎಷ್ಟು ಮುಂದುವರಿದ್ರು ಕೂಡ ಮಾನವನ ಜ್ಞಾನ ಕೊನೆ ದಿವಸದಲ್ಲಿ ಏನಾಗ್ತದೆ ಅಂದ್ರೆ ವಿಸ್ಡಮ್ ಇನ್ಕ್ರೀಸ್ ಆಗ್ತದೆ, ನಾಲೆಜ್ ಇನ್ಕ್ರೀಸ್ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮನುಷ್ಯನ ಆಲೋಚನೆ ಮಾಡ್ತಾನೆ, ರಾಕೆಟ್ ಮೂಲಕ ನಾನು ಗ್ರಹಗಳಿಗೆ ಹೋಗ್ತೇನೆ, ಎಲ್ಲೆಲ್ಲಿಗೆ ನಾನು ಹೋಗ್ತೇನೆ ಎಂಬುದಾಗಿ, ಪ್ರಪಂಚದ ಸುತ್ತುತ್ತೇನೆ ಎಂಬುದಾಗಿ ಆಲೋಚನೆ ಮಾಡಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ಯಾಕೆಂದ್ರೆ ಈ ಸ್ಟಾರ್ ಯಾರ ಕಂಟ್ರೋಲಲ್ಲಿ ಕೂಡ ಸೃಷ್ಟಿಕರ್ತನ ಹಸ್ತದಲ್ಲಿದೆ. ಯಾವ ಮನುಷ್ಯನು ತನ್ನ ವಿಸ್ಡಮ್ನಿಂದ ಏನು ಕೂಡ ಬೀಳದಾಗೆ ಮಾಡ್ಲಿಕ್ಕಾಗಲ್ಲ. ದೇವರು ಏನು ಹೇಳಿದ್ದಾನೆ, ದೇವರ ಜಡ್ಜ್ಮೆಂಟ್ ಭೂಮಿಗೆ ಬರ್ತದೆ, ಅದು ಸತ್ಯವೇ, ಅದು ನಿಜವೇ. ಆದ್ರಿಂದ ಇದನ್ನು ನಾವು ನೋಡ್ತೇವೆ. ಪತ್ಮೋಸ್ ದ್ವೀಪದಲ್ಲಿ ಯೋಹಾನನು ಇದ್ದಾಗ ಅವನು ದರ್ಶನದಲ್ಲಿ ದೇವರು ಅದನ್ನೇ ತೋರಿಸಿದ. ಏನನ್ನು ತೋರಿಸಿದ? ನಕ್ಷತ್ರ ಬೀಳುವುದನ್ನು ಆತ ನೋಡಿದ ಪತ್ಮೋಸ್ ದ್ವೀಪದಲ್ಲಿ. ರೆವೆಲೇಷನ್ ಚಾಪ್ಟರ್ 6 verse 13 ಓದ್ಕೊಳ್ಳಿ, 13 ಮತ್ತು 14. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದ ವಚನ 13 ಮತ್ತು 14ನೇ ವಚನ ಓದಿಕೊಳ್ಳಿ. ಪೂರ್ಣ ಚಂದ್ರನು ರಕ್ತದಂತಾದನು. ಪೂರ್ಣ ಚಂದ್ರನ ಏನಾದಂತೆ? ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಯೇಸು ಹೇಳಿದ್ದಾನೆ, ಯೆಶಾಯ ಪ್ರವಾದಿಸಿದ್ದಾನೆ, ಯೋಹಾನನು ದರ್ಶನದಲ್ಲಿ ನೋಡಿದ. ಪತ್ಮೋಸ್ ದ್ವೀಪದಲ್ಲಿ ದರ್ಶನದಲ್ಲಿ ಏನನ್ನು ದರ್ಶನದಲ್ಲಿ ನೋಡಿದ? ಕರ್ತನು ಬರುವಂತ ದರ್ಶನ ಮತ್ತು ಆಗುವಂತ ಸೂಚನೆ. ಸೂರ್ಯನ ಏನಾಗ್ತಾನೆ? ಚಂದ್ರ
ಸೂರ್ಯಚಂದ್ರ ರಕ್ತದಂತಾದರೂ ಅತ್ತಿಮರವು ಬಿರುಗಾಳಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವಾಗೆ. ನೋಡಿ, ಒಂದು ಕಾಯಿ ಅತ್ತಿಮರದ ಕಾಯಿ ಹೀಗಿರ್ತದೆ, ಹೀಗೆ ಮಾಡುವಾಗ ಅಲ್ಲ, ಹಾಗೆ ಸ್ಟಾರ್ಗಳು ಏನಾಯ್ತಂತೆ, ದೇವರ ವಾಕ್ಯ ಹೇಳ್ತದೆ, ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಎಲ್ಲಿಗೆ ಬಿದ್ದವು? ಭೂಮಿಗೆ ಬಿದ್ದವು. ಇದು ಕ್ಲಿಯರ್ ಆಯ್ತಲ್ಲ, ಯೇಸ್ವಾಮಿ ಬರುವಂತ ಸೂಚನೆ. ಸ್ಟಾರ್ಗಳು ಏನಾಗ್ತದೆ, ಭೂಮಿಗೆ ಬೀಳ್ತದೆ. ಹಾಗಾದರೆ ಸ್ಟಾರ್ಗಳು ಬೀಳ್ತದೆ ಎಂಬುದಾಗಿ ಈಗ ಸೈನ್ಸು ಒಪ್ಪಿಕೊಂಡಿದೆ ಅಲ್ವಾ? ಫಸ್ಟ್ ಹೇಳಿದ್ರು ಅದು ಬೀಳಲಿಕ್ಕೆ ಚಾನ್ಸ್ ಇಲ್ಲ, ಅಟ್ಮಾಸ್ಫಿಯರ್ ಇದೆ, 5 ಪದರಗಳಿದೆ, ಐನೋಸ್ಫಿಯರ್ ಇದೆ, ಅದು ಏನು ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ ಭೂಮಿಯನ್ನು, ಆದ್ರಿಂದ ಚಾನ್ಸ್ ಇಲ್ಲ ಎಂಬುದಾಗಿ. ಓಕೆ, ಈಗ ಬೀಳುವಾಗ ಏನಾಗ್ತದೆ? ಎರಡನೇದಾಗಿ ಬೀಳುವಾಗ ಏನಾಗ್ತದೆ? ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಏನ್ ಮಾಡ್ತಿದ್ದಾನಂತೆ, ದೇವರ ವಾಕ್ಯ ಹೇಳ್ತದೆ, ಓದಿಕೊಳ್ಳಿ ಯೆಶಾಯ 2:19. ಯೆಶಾಯ ಅದನ್ನು ಕೂಡ ಪ್ರವಾದನೆ ಮಾಡಿದ್ದಾನೆ. ನಕ್ಷತ್ರ ಬೀಳುವಾಗ ಇಲ್ಲಿ ಏನ್ ಮಾಡ್ತಿದ್ದಾರೆ ಭೂಲೋಕದಲ್ಲಿ? 2:19, ಯೆಶಾಯ 2:19. ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಏಳುವಾಗ ಮನುಷ್ಯರು ಆತನ ಭಯಂಕರತನಕ್ಕೂ. ಸರಿಯಾಗಿ ಕೇಳಿಸಿಕೊಳ್ಳಿ, ಇವಾಗ ಫಸ್ಟ್ ಸ್ಟಾರ್ ಬೀಳ್ತದೆ ಎಂಬುದಾಗಿ ಸೂಚನೆ ಕೊಟ್ರಲ್ವಾ ಯೆಶಾಯ ಪ್ರವಾದಿ? ಯೋಹಾನ ದರ್ಶನ ನೋಡಿದ ಯೇಸ್ವಾಮಿ ತನ್ನ ಬರೋಣ ಬಗ್ಗೆ ಆತನು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾನೆ. ಇದಕ್ಕೆ ಸೈನ್ಸ್ ಇವತ್ತು ಒಪ್ಪಿಕೊಳ್ತದೆ. ಈಗ ಬೀಳುವಾಗ ದೇವರ ವಾಕ್ಯದಲ್ಲಿ ಯೆಶಾಯ ಏನು ಪ್ರವಾದನೆ ಮಾಡಿದ್ದಾನೆ? 1000 ವರ್ಷದಿಂದನೇ ಆ ಸ್ಟಾರ್ಗಳು ಬೀಳುವಾಗ ಯೆಹೋವನು ಭೂಮಂಡಲನ ಕಂಪನ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು, ಓದಿಕೊಳ್ಳಿ, ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳ ಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವರು. ಈಗ ಮನುಷ್ಯನ ಏನು ಪ್ಲಾನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನಂದ್ರೆ, ನಕ್ಷತ್ರ ಬೀಳುವಾಗ ಹೆದರಿ ಬಂಡೆಗಳಲ್ಲಿ, ಗವಿಗಳಲ್ಲಿ, ನೆಲದ ಅಲ್ಲ ಕೊಳ್ಳಗಳಲ್ಲಿ ಅವನು ಏನ್ ಮಾಡ್ತಾನಂತೆ, ದೇವರ ವಾಕ್ಯ ಹೇಳ್ತದೆ, ಅವನು ಅಡಗಿಕೊಳ್ತಾನಂತೆ. ಇದು ಯೆಶಾಯ ಪ್ರವಾದನೆ ಮಾಡಿದ್ದಾನೆ. ಯೋಹಾನನ ದರ್ಶನದಲ್ಲಿ ಏನು ನೋಡಿದ? ಈಗ ಸ್ಟಾರ್ ಬೀಳುವುದನ್ನು ಕೂಡ ಯೆಶಾಯ ಪ್ರವಾದನೆ ಮಾಡಿದ, ಯೇಸ್ವಾಮಿ ಹೇಳಿದ, ಯೋಹಾನನ ಅದನ್ನೇ ದರ್ಶನದಲ್ಲಿ ನೋಡಿದ. ಈಗ ಇದರ ಬಗ್ಗೆ ಯೋಹಾನನು ಏನು ದರ್ಶನದಲ್ಲಿ ನೋಡಿದ? ಈಗ ಸ್ಟಾರ್ ಬೀಳುವಾಗ ಎದರಿ ಬಂಡೆಗಳ ಗವಿಯಲ್ಲಿ, ನೆಲದ ಅಡಿಯಲ್ಲಿ, ಅಲ್ಲ ಕೊಳ್ಳಗಳಲ್ಲಿ ಜನರು ಹೋಗಿ ಸೇರಿಕೊಳ್ತಾರಂತೆ. ಅದಕ್ಕೆ ಒಂದು ಈಗ ವ್ಯವಸ್ಥೆ ಮಾಡ್ಬೇಕಲ್ವಾ? ಯೋಹಾನ ದರ್ಶನದಲ್ಲಿ ಏನು ನೋಡಿದ? ರೆವಲ್ಯೂಷನ್ 6:15, ಪ್ರಕಟಣೆ 6:15. ಇದಲ್ಲದೆ ಭೂರಾಜರು, ಪ್ರಭುಗಳು, ಇದಲ್ಲದೆ ಯಾರು ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು, ಬೆಟ್ಟಗಳ ಗವಿಗಳಿಗೆ, ಬಂಡೆಗಳ ಸಂದುಗಳಿಗೆ ಓಡಿಕೊಂಡು ತಮ್ಮನ್ನು ಅಡಗಿಕೊಳ್ತಾರಂತೆ, ಪ್ರೊಟೆಕ್ಟ್ ಮಾಡಿಕೊಳ್ತಾರೆ. ಇದೆರಡು ವಚನ ಕ್ಲಿಯರ್ ಆಯ್ತಲ್ಲ? ಫಸ್ಟ್ ಸ್ಟಾರ್ ಬೀಳುದು, 3 ಜನರು ಕೂಡ ಹೇಳಿದ ದರ್ಶನ ಪ್ರವಾದನೆ ಕ್ಲಿಯರ್ ಆಗಿ ಉಂಟು. ಎರಡನೇದಾಗಿ ಬಿದ್ದಾಗ ಏನ್ ಮಾಡ್ತಾರೆ ಇಲ್ಲಿ ಜನರು? ಓಡಿ ಹೋಗ್ತಾರೆ. ಓಡಿ ಎಸ್ಕೇಪ್ ಆಗಿಕೊಂಡು ಪ್ರೊಟೆಕ್ಷನ್ಗೋಸ್ಕರ ಏನೋ ಒಂದು ವ್ಯವಸ್ಥೆ ಬೇಕು. ಬಂಡೆಗಳಲ್ಲಿ, ನೆಲದ ಅಡಿ. ಅದಕ್ಕೆ ವಿಜ್ಞಾನಿಗಳು ಕಂಡಿಡಿದಂತ ಸೊಲ್ಯೂಷನ್ ಡೂಮ್ಸ್ ಡೇ ಎಂಬುದಾಗಿ ಕರೆದಿದ್ದಾರೆ. ಡೂಮ್ಸ್ ಡೇ ಎಂಬುದಾಗಿ, ಡೂಮ್ಸ್ ಬಂಕರ್ ಎಂಬುದಾಗಿ. ಇವತ್ತು ಕೆಲವು ರಾಷ್ಟ್ರಗಳೆಲ್ಲ ರಾಕೆಟ್ ಬೀಳುವಾಗ ಅಡಿಯಲ್ಲಿ ಹೋಗಿಕೊಂಡು ಬಂಕರ್ನಲ್ಲಿ ಅಡಿಗೆ ಹೋಗಿ ಎಸ್ಕೇಪ್ ಆಗುವಂಥದ್ದು. ಈಗ ಕೆಲವು ರಾಷ್ಟ್ರಗಳು ಏನು ಮಾಡಿದ್ದಾರೆ, ಯುದ್ಧ ಆಗುವಾಗ ರಾಕೆಟ್ ಬಂದು ಬೀಳದಾಗೆ ಪ್ರೊಟೆಕ್ಷನ್ಗೋಸ್ಕರ ಏನು ಮಾಡ್ತಾರೆ, ಅವರು ನೆಲದ ಅಡಿಯಲ್ಲಿ ಹೋಗಿಕೊಂಡು ಅವ್ರು ಏನು ಮಾಡ್ತಾರೆ, ಬಚ್ಚಿಟ್ಕೊಳ್ತಾರೆ. ಬಂಕರ್ಗಳನ್ನು ಮಾಡಿದ್ದಾರೆ, ಅನೇಕ ಡೂಮ್ಸ್ ಬಂಕರ್ಗಳು. ಹಾಗಾದ್ರೆ ವಿಜ್ಞಾನ ಆಗ ಬೆಳೆದಿರಲಿಲ್ಲ, ವಿಜ್ಞಾನ ಅಷ್ಟು ಪ್ರೋಗ್ರೆಸ್ ಆಗಿರಲಿಲ್ಲ. ಆದರೆ ನಮ್ಮ ದೇವರು, ಕರ್ತನಾದ ದೇವರು ಯೆಶಾಯ ಪ್ರವಾದಿಯ ಮೂಲಕ ಮತ್ತು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ದರ್ಶನದಲ್ಲಿ ತೋರಿಸ್ತಾನೆ. ಇದನ್ನು ಮೊದಲೇ ದೇವರು ತೋರಿಸಿದ್ದಾನೆ. ಎಂಡ್ ಡೇಸ್ ನಲ್ಲಿ ಏನ್ ಮಾಡ್ತಾರೆ ಮನುಷ್ಯರು? ಭೂಮಿಗೆ ಸ್ಟಾರ್ ಬೀಳುವಾಗ ಈಗ ಏನಾದ್ರೂ ಪ್ರೊಟೆಕ್ಷನ್ ಬೇಕಲ್ಲ ಎಂಬುದಾಗಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಮಾಡ್ತಾರಂತೆ, ದೇವರ ವಾಕ್ಯ ಹೇಳ್ತದೆ, ಬಂಕರ್ಗಳು ನಿರ್ಮಿಸ್ತಾರೆ. ಬಂಕರ್, ಡೂಮ್ ಸ್ಕೇರ್ ಎಂಬುದಾಗಿ ಬಂಕರ್ಗಳನ್ನು ಮಾಡಿಕೊಂಡು ಅದರಲ್ಲಿ ಅವ್ರು ಏನ್ ಮಾಡ್ತಾರಂತೆ, ಹೋಗಿಕೊಂಡು ನಾವು ಸೇಫ್ ಆಗಿರುವೋಣ ಎಂಬುದಾಗಿ ಆ ರೀತಿಯ ಒಂದು ವ್ಯವಸ್ಥೆ ಮಾಡ್ತಾರೆ. ನಮ್ಗೆ ಗೊತ್ತಿದೆ, ಇವತ್ತು ಅನೇಕ ರಾಷ್ಟ್ರಗಳಲ್ಲಿ, ಇಸ್ರೇಲ್ ತಗೊಳ್ಳೋದು ಕೂಡ ನಾವು ನೋಡ್ತೇವೆ. ಅವರಿಗೆ ಸಡನ್ ಒಂದು ಸೈರನ್ ಬಂದ ತಕ್ಷಣ, ಒಂದು ಸೈನ್ ಸಿಕ್ಕ ತಕ್ಷಣ ಆಗ್ತದೆ, ಈಗ ಏನೋ ಬಂದು ಬೀಳ್ತದೆ, ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ತಾರೆ, ಹೋಗಿ ಬಂಕರ್ಗೆ ಹೋಗ್ತಾರೆ. ಅವರು
ಅವರು ಅಡಗಿ ಕೂತ್ಕೊಳ್ತಾರೆ. ಡುಮ್ಸ್ ಎಂಬಂತ ಅನೇಕ ಬಂಕರ್ಗಳನ್ನು ಮಾಡಿದರೆ ಅಲ್ಲಿ ಹೋಗಿಕೊಂಡು ಅವರು ಸೇಫ್ಟಿಗೋಸ್ಕರ ಅಲ್ಲಿ ಹೋಗ್ತಾರೆ. ಆದರೂ ಕೂಡ ದೇವರು ಸುಮ್ಮನೆ ಇರ್ತಾನ? ದೇವರು ಸುಮ್ಮನೆ ಇರ್ತಾನ? ಇಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಸ್ಟಾರ್ ಬೀಳುವುದರ ಬಗ್ಗೆ ಅನೇಕ ಸಂಶೋಧನೆಗಳಾಯಿತು. ಇತ್ತೀಚಿನ ದಿನಗಳಲ್ಲಿ ಕೋಬಾವೇಸ್ ಆಫ್ರಿಕಾ ಖಂಡದ ಒಂದು ಭಾಗದಲ್ಲಿ ಒಂದು ಕಲ್ಲು ಬಿತ್ತು. ಅದರ ವೇಟ್ 66 ಟನ್ ಕಿಲೋ, 66 ಕಿಲೋ ಟನ್ ನಾವು ನೋಡ್ತೇವೆ. ಕೋಬಾವೇಸ್ ಎಂಬ ಸ್ಥಳದಲ್ಲಿ ಆಫ್ರಿಕಾದಲ್ಲಿ ನೋಡ್ತೇವೆ. ದೊಡ್ಡದಾದಂಥ ಒಂದು ಏನು ಬಂತಂದ್ರೆ ಕಲ್ಲು ಬಿತ್ತು. ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತದೆ, ನಾನು ಏನಂತ ಕಲ್ಲಿನ ಮಳೆಯನ್ನು ನಾನು ಆನೆ ಕಲ್ಲಿನ ಮಳೆಯನ್ನು ಇಷ್ಟು ದೊಡ್ಡದಲ್ಲ ಮಳೆ ಬಂದ್ರೆ ಏನಾಗ್ತದೆ? ಕಲ್ಲು ರೋಡ್ನಲ್ಲಿ ಹೋಗುವಾಗ ಆಲೋಚನೆ ಮಾಡಿ. ಮನುಷ್ಯನ ಜ್ಞಾನ ಮತ್ತು ದೇವರ ಪವರನ್ನು ಕಂಪೇರ್ ಮಾಡ್ಲಿಕ್ಕೆ ಆಗ್ತದ? ದೇವರು ಯಾರು? ಈಸ್ ಆಲ್ ಮೈಟಿ, ಎಲ್ ಶಡಾಯ್, ಗಾಡ್ ಆಲ್ ಮೈಟಿ. ಆತನು ಏನು ಕೂಡ ಮಾಡಲಿಕ್ಕೆ ಶಕ್ತನಾದ ದೇವರು. ಎಲ್ಲವನ್ನ ಆತನ ಹೆಸರಿಂದ ಕರೆದ ದೇವರು. ನಕ್ಷತ್ರಗಳನ್ನು ಆತನು ತನ್ನ ಹಸ್ತದಲ್ಲಿ ಹಿಡಿದುಕೊಂಡಿದ್ದಾನೆ ಎಂಬುದಾಗಿ ವೇದ ವಾಕ್ಯ ಹೇಳ್ತದೆ. ಎಲ್ಲ ಸ್ಟಾರ್ಗಳನ್ನು, ಸೂರ್ಯ ಚಂದ್ರನು ಆತನು ತನ್ನ ಹಸ್ತದಲ್ಲಿ ಹಿಡಿದುಕೊಂಡಿದ್ದಾನೆ. ಆತನ ಕೈಲಿ ರಿಮೋಟ್ ಇದೆ. ಯಾವ ವಿಜ್ಞಾನಿಗಳು ಇಲ್ಲಿಂದ ಏನು ಮಾಡಿದ್ರು ಕೂಡ, ಎಂತ ಸಂಶೋಧನೆ ಮಾಡಿದ್ರು ಕೂಡ ದೇವರ ಯೋಜನೆಯನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಏನು ಹೇಳಿದಾನೆ ಸತ್ಯವೇದದಲ್ಲಿ ಅದಕ್ಕೆ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇವತ್ತು ನಾವು ನೋಡ್ತೇವೆ ಅನೇಕ ರೀತಿಯ ಬಂಕರ್ಗಳನ್ನು ಮಾಡಿಕೊಂಡು ಅವ್ರು ಏನ್ ಮಾಡಿದ್ರೆ ಸೇಫ್ಟಿಗೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲಾನ್ ಮಾಡ್ತಿದ್ದಾರೆ. ಎರಡನೇದಾಗಿ ನೋಡುವಾಗ ದೇವರ ವಾಕ್ಯದ ಹೇಳ್ತದೆ ಸಮುದ್ರ ಅಲ್ಲೋಳ ಕಲ್ಲೋಡಾಗ್ತದಂತೆ, ಸಮುದ್ರ ಗರ್ಜಿಸ್ತದಂತೆ. ಓದಿಕೊಳ್ಳೋಣ ಲೂಕ್ ಚಾಪ್ಟರ್ 21 ವರ್ಸ್ 25. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು, ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷ ಅಂತೆ. ತೆರೆಗಳ ಘೋಷ, ಅದಕ್ಕೆ ಟೈಡಲ್ ವೇವ್ಸ್ ಎಂಬುದಾಗಿ ವಿಜ್ಞಾನಿಗಳು ಕರೆದಿದ್ದಾರೆ. ಟೈಡಲ್ ವೇವ್ಸ್. ಯೇಸುಸ್ವಾಮಿ ಬಂದಾಗ, ಯೇಸುಸ್ವಾಮಿಯ ಕಾಲದಲ್ಲಿ ಒಂದು ಸುನಾಮಿ ಬಂತು. ಯೇಸುಸ್ವಾಮಿ ಮತ್ತು ಆತನ ಶಿಷ್ಯರು ದೋಣಿಯಲ್ಲಿ ಹೋಗುವಾಗ ಬರೇ ತೆರೆನದು ಸುನಾಮಿ. ತೆರೆಗಳು ಎದ್ದು ಬಂದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ತೆರೆಗಳು ಅಡಿಂದ ಎದ್ದು ಬಂದಾಗ ಅದಕ್ಕೆ ಶಿಷ್ಯರು ಭಯಪಟ್ಟರು. ಅವ್ರ ಶಿಷ್ಯರು ಯಾರು? ತೆರೆಗಳು ನೋಡಿ ಭಯಪಡುವವರು, ಡೈಲಿ ತೆರೆಯನ್ನು ನೋಡುವರು, ಅದರೊಟ್ಟಿಗೆ ಆಟ ಆಡುವರು, ಮೀನು ಹಿಡಿಯುವರು, ಅದರೊಟ್ಟಿಗೆ ಪಳಗಿದವರು. ಆದರೆ ಶಿಷ್ಯರು ದೋಣಿಲಿರುವಾಗ ಸಮುದ್ರ ಅಲ್ಲೋಳ ಕಲ್ಲೋಳ ಆಯ್ತಂತೆ ಅಲ್ವಾ? ದೇವರ ವಾಕ್ಯ ಹೇಳ್ತದಲ್ಲ, ಸಮುದ್ರ ಅಲ್ಲೋಳ ಕಲ್ಲೋಳವಾಯ್ತು, ತೆರೆಗಳು ಎದ್ದು ಟೈಡಲ್ ವೇವ್ಸ್ ಎಂಬುದಾಗಿ ಸೈನ್ಸ್ ಹೇಳ್ತದೆ. ವಿಜ್ಞಾನಿಗಳು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಆ ವೇವ್ ಬಂದು ಸುನಾಮಿ ಬಂದು ಏನಾಯ್ತಂದ್ರೆ ದೋಣಿಗೆ ಬಳಿತು. ಯೇಸುಸ್ವಾಮಿ ಅದನ್ನು ಏನ್ ಮಾಡಿದೆ ಅಂತ ಹೇಳಿದ್ರೆ ಗದರಿಸಿದ. ಈಗ ದೇವರ ವಾಕ್ಯ ಹೇಳ್ತದೆ ನೆಕ್ಸ್ಟ್ ಈ ಭೂಮಿಯ ಮೇಲೆ, ಸಮುದ್ರದ ಮೇಲೆ ಏನಿದೆ ಒಂದು ದೊಡ್ಡ ಸ್ಟಾರ್ ಬಂದು ಬಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನ್ ನೋಡಿದಾನೆ. ಸ್ವಲ್ಪ ವಾಕ್ಯ ನಾವು ಬರ್ಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 8:10 ಏನು ಹೇಳ್ತದೆ? ರೆವಲ್ಯೂಷನ್ ಚಾಪ್ಟರ್ 8:10. ಮೂರನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಪಂಚಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಒಂದು ನಕ್ಷತ್ರ ಬಿತ್ತಂದ್ರೆ ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಗ್ರೇಟ್ ಸ್ಟಾರ್. ಅದು ನದಿಗಳೊಳಗೆ 3ರಲ್ಲಿ 1 ಭಾಗದ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 3ರಲ್ಲಿ 1 ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದುದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು. ನೋಡಿ, ದೇವರ ವಾಕ್ಯದ ಒಂದು ನಕ್ಷತ್ರ ಏನಾಯ್ತಂದ್ರೆ ಭೂಮಿಯ ಮೇಲೆ ಬಿತ್ತು. ಭೂಮಿಯ ಮೇಲೆ ಬಿದ್ದಾಗ ಏನಾಯ್ತಂದ್ರೆ 3ನೇ 1 ಭಾಗ ನಾವು ನೋಡ್ತೇವೆ. ಪಾಪ್ಯುಲೇಷನ್ ಏನಾಯ್ತಂದ್ರೆ ದೇವರ ವಾಕ್ಯ ಹೇಳ್ತದೆ ನಿರ್ನಾಮ ಆಯ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಇವತ್ತು ಈ ಒಂದು ಸೈನ್ ಅನ್ನು ನಾವು ನೋಡುವಾಗ, ಆಕಾಶದಲ್ಲಿ ಆಗುವ ಸೈನ್ ಅನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತದೆ. ಲೂಕನ ಸುವಾರ್ತೆ ನಾವು ನೋಡ್ತಿದ್ದೇವೆ. ತಿರುಗಿ ನಾವು ಅಲ್ಲಿಗೆ ಬರುವ 21-29ನೇ ವಚನ ನಾವು ನೋಡುದಾದ್ರೆ, 25ನೇ ವಚನ ನೋಡುದಾದ್ರೆ, ಲೂಕ್ ಚಾಪ್ಟರ್ 21 ವರ್ಸ್ 25 ನೋಡುದಾದ್ರೆ, ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು, ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳೇನಂತೆ
ಘೋಷ, ತೆರೆಗಳು, ಸುನಾಮಿ ಹೇಳ್ತದೆ. ಗ್ರೀನ್ಲ್ಯಾಂಡ್, ಡೆನ್ಮಾರ್ಕ್ನಲ್ಲಿ ಇತ್ತೀಚೆಗೆ ಒಂದು ವರದಿ ಬಂತು. ಏನಂತ ಹೇಳಿದ್ರೆ ಮೌಂಟೇನ್ಗಳು ಅದು ಏನಾಗ್ತದೆ ಅಂತ ಹೇಳಿದ್ರೆ, ಮಂಜುಗಡ್ಡೆ ಏನಾಗ್ತದೆ ಅಂತ ಹೇಳಿದ್ರೆ ಕರಗಿ ಅದು ಸಮುದ್ರಕ್ಕೆ ಈಗ ಸೇರ್ತದಂತೆ. ಸಮುದ್ರಕ್ಕೆ ಸೇರುವಾಗ ಅಲ್ಲಿ ಸಂಶೋಧನೆ ಮಾಡುವಾಗ ಅವರಿಗೆ ಸಿಕ್ಕಿದಂಥ ಒಂದು ಶೋಧನೆ ಮಾಡುವಾಗ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಇಲ್ಲಿ ಏನೋ ಸಂಭವಿಸ್ಲಿಕ್ಕಿದೆ ಸಮುದ್ರದಲ್ಲಿ, ಡೇಂಜರ್. ಸಮುದ್ರದಿಂದ ದೊಡ್ಡ ಮಟ್ಟದ ನೀರು ಸಮುದ್ರಕ್ಕೆ ಹೋಗಿ ತುಂಬಿ ದೊಡ್ಡ ಮಟ್ಟದ ಅಡಿಯಿಂದ ಬಹಳ ಆಳದಿಂದ ತೆರೆಗಳು ಏಳುವಂತ ಸಂಭವಗಳು ಇದೆ ಎಂಬುದಾಗಿ ಅವರು ಸಂಶೋಧನೆ ಮಾಡಿದ್ರು. ಇದರ ಮೂಲಕ ಮನುಷ್ಯನು ಏನು ಮಾಡಿದ್ರು ಕೂಡ, ಮನುಷ್ಯನು ಎಷ್ಟು ಜ್ಞಾನದಿಂದ ಏನು ಸೇಫ್ಟಿಗೋಸ್ಕರ ಮಾಡಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ ಮನುಷ್ಯನು ತಪ್ಪಿಸಿಕೊಳ್ಳಕ್ಕೆ ನೋ ಚಾನ್ಸ್. ಓಕೆ, ಈಗ ವಿಜ್ಞಾನಿಗಳು ಇನ್ನೊಂದು ಸಂಗತಿಯನ್ನೀಗ ಏನ್ ಮಾಡ್ತಿದ್ದಾರೆ, ಬೇರೆ ಎಲ್ಲ ಗ್ರಹಗಳಿಗೆ ಸಂಶೋಧನೆ ಮಾಡ್ತಿದ್ರೆ ಯಾವುದು ನಮ್ಗೆ ಈಗ ಭೂಮಿಯಲ್ಲಿ ನಿಲ್ಲಕ್ಕೆ ಆಗುದಿಲ್ಲ, ಸಮುದ್ರ ಕೂಡ ಈ ದೇವರು ಹಾಳು ಮಾಡಿಬಿಡ್ತಾನೆ. ಈಗ ಆಕಾಶದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಈಗ ಏನು ಮಾಡುದು, ಭೂಮಿಯಲ್ಲಿ ಕೂಡ ದೇವರ ಶಕ್ತಿಯನ್ನು ಅವರು ನೋಡ್ತಿದ್ರೆ, ಅದಕ್ಕೋಸ್ಕರ ಅವರು ಈಗ ಕೆಲವು ವಿಜ್ಞಾನಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ಲಾನ್ ಮಾಡ್ತಿದ್ದಾರೆ, ಯಾವ ಗ್ರಹದಲ್ಲಿ ಹೋಗಿ ಮನುಷ್ಯನು ನಿಲ್ಲಬಹುದು, ಯಾವ ಸ್ಟಾರ್ನಲ್ಲಿ ಹೋಗಿಕೊಂಡು ನಾವು ಇನ್ನು ಮುಂದಿನ ಫ್ಯೂಚರ್ ಪ್ಲಾನ್ ಎಲ್ಲಿ ಗೊತ್ತಾ, ಇಲ್ಲಿ ಬುಕ್ಕಿಂಗ್ ಇಲ್ಲ ಫ್ಲಾಟ್, ಫ್ಯೂಚರ್ಗೆ ಎಲ್ಲಿ ಮನುಷ್ಯನು ಒಬೋದ್ಯ ಪ್ರವಾದನೆ ಗ್ರಂಥ, ಬುಕ್ ಆಫ್ ಒಬೋದ್ಯ ಚಾಪ್ಟರ್ 1 ವರ್ಸ್ 3 and 4 ಓದ್ಕೊಳ್ಳಿ. ನೆಕ್ಸ್ಟ್ ಮನುಷ್ಯ ಏನ್ ಮಾಡ್ತಿದ್ದಾನಂದ್ರೆ ಸ್ಟಾರ್ಗಳಿಗೆ ಹೋಗಿ ನಿಲ್ಲಿಸ್ಲಿಕ್ಕೆ ಆತನ ಆಲೋಚನೆ ಮಾಡ್ತಾನೆ. ದೇವರ ವಾಕ್ಯ ಮೊದಲೇ ಪ್ರವಾದನೆ ಮಾಡಿದೆ ಇದರ ಬಗ್ಗೆ. ಆಗ ಸೈನ್ಸ್ ಅಷ್ಟು ಬೆಳೆದಿರಲಿಲ್ಲ, ಪ್ರೋಗ್ರೆಸ್ ಆಗಿರಲಿಲ್ಲ. ಆದರೆ ನಮ್ಮ ದೇವರು ಮೊದಲು ಹೇಳಿದ್ದಾನೆ, ಅಂತ್ಯ ಕಾಲದಲ್ಲಿ ಮನುಷ್ಯನ ಜ್ಞಾನ ವಿಪರೀತವಾಗಿ ಬೆಳೀತದೆ ಅಂತ. ಜ್ಞಾನ, ನಾಲೆಜ್ ಇನ್ಕ್ರೀಸ್ ಆಗ್ತದೆ. ಅವನ ಮನುಷ್ಯನ ತಿಳುವಳಿಕೆ ಹೆಚ್ಚಾಗಿಕೊಂಡು ಮನುಷ್ಯನು ಏನು ಕೂಡ ಸಾಧನೆ ಮಾಡಲಿಕ್ಕೆ ಶಕ್ತನೆಂಬುದಾಗಿ ಭಾವಿಸ್ತಾನೆ. ಸೈನ್ಸೇ ದೇವರು ಎಂಬುದಾಗಿ ಹೇಳುವಂತ ಕಾಲ ಬರ್ತದೆ. ಆಗ ಮನುಷ್ಯನು ಹೋಗಿಕೊಂಡು ನಾವು ಅಲ್ಲಿ ಹೋಗಿಕೊಂಡು ವಾಸ ಮಾಡುವ, ಯಾರ ರಗಳೆ ಕೂಡ ಇಲ್ಲ ಅಂತೇಳಿ ದೇವರು ಹೇಳ್ತಿದ್ದಾನೆ. ಉನ್ನತ ಸ್ಥಾನದಲ್ಲಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು. ಈಗ ಸೈನ್ಸ್ ಚಾಲೆಂಜ್ ಮಾಡಬಹುದು ನಾಳೆ ಅಲ್ವಾ, ಮನುಷ್ಯನು ವಿಪತ್ತಿಲಿಕ್ಕೆ ಚಾಲೆಂಜ್ ಮಾಡಬಹುದು. ಈಗೇನಾಯ್ತು, ನಾವು ಮಾಡ್ಲಿಲ್ವಾ, ಸಾಧನೆ ಮಾಡ್ಲಿಲ್ವಾ, ನಾವು ತಲುಪಲಿಲ್ವಾ, ನಾವು ಸ್ಟಾರ್ಗಳಿಗೆ ಹೋಗಿ ತಲುಪಲಿಲ್ವಾ, ವಾಸಿಸ್ಲಿಲ್ವಾ? ಆದರೆ ದೇವರು ಹೇಳ್ತಿದ್ದಾನೆ, ಏನ್ ಹೇಳ್ತಿದ್ದಾನೆ ದೇವರು, ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು. ಯು ಆರ್ ಎ ಫುಲ್. ನೀನು ಎಲ್ಲಿ ಹೋಗಿಕೊಂಡು ನೀನು ಹೋಗಿ ನಿಂತರೂ ಕೂಡ, ಯಾವ ಸ್ಟಾರ್ ನಿಂತರೂ ಕೂಡ ಅದೆಲ್ಲ ನನ್ನ ವಶದಲ್ಲಿದೆ. ಸ್ಟಾರ್ ನಾನು ಹೀಗೆ ಮಾಡಿದ್ರೆ ಸಾಕು, ಅದು ಉದುರಿ ಏನಂತೆ ಕಾಯಿಯಾಗಿ ಉದುರಿ ಬೀಳ್ತದೆ. ನೀನು ಪಟ್ಟಂತ 100 ವರ್ಷದ ಪ್ರಯಾಸ, ನೀವು ಸಾಧನೆ ಮಾಡಿದಂತ ಎಷ್ಟು ಬಿಲಿಯನ್ ಲಕ್ಷಗಟ್ಟಲೆ ಕೋಟಿ ಡಾಲರ್ ಖರ್ಚು ಮಾಡಿ ಒಂದು ರಾಕೆಟ್ ಕಳಿಸಿ ಸಂಶೋಧನೆ ಮಾಡಿದಂತ ನಿಮ್ಮ ಎಲ್ಲ ಸಂಶೋಧನೆ 1 ಸೆಕೆಂಡ್ನಲ್ಲಿ ನಾನೇನ್ ಮಾಡ್ತೇನೆ, 1 ಸೆಕೆಂಡ್ ಒಳಗೆ ನಾನು ಅದನ್ನು ನಿರ್ನಾಮ ಮಾಡಿಬಿಡ್ತೇನೆ. ಎಸ್, ಓದಿಕೊಳ್ಳಿ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರು. ಮೇಲಕ್ಕೆ ಏರುವಂತ ವಿಚಾರದಲ್ಲಿ ಇವತ್ತಿನ ಉಪಗ್ರಹಗಳ ಬಗ್ಗೆ ರಾಕೆಟ್ ಬಗ್ಗೆ ಎಷ್ಟು ವೇಗವಾಗಿ ಹೋಗ್ತದಲ್ಲ. 10 ವರ್ಷ 20 ವರ್ಷ ಬೇಕಾ ಹೋಗಿ ತಲುಪಲಿಕ್ಕೆ? ಎಷ್ಟು ವೇಗವಾಗಿ ಹದ್ದುಗಳಂತೆ ನೀನು ಮೇಲಕ್ಕೆ ಏರಿದರು. ನಿನ್ನ ಗೂಡು ನಕ್ಷತ್ರದಲ್ಲಿ ಅಲ್ವಾ, ನಿನ್ನ ಗೂಡು ಏನಂತೆ ದೇವರ ವಾಕ್ಯ, ನಕ್ಷತ್ರದಲ್ಲಿ ನೆಲೆಗೊಂಡಿದ್ದರು, ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಏನ್ ಹೇಳ್ತಾನೆ ದೇವರು, ಮೇಕ್ ಯು ನೆಸ್ಟ್ ಅಮಂಗ್ ದ ಸ್ಟಾರ್ಸ್, ಫ್ರಮ್ ದೇರ್ ಐ ವಿಲ್ ಬ್ರಿಂಗ್ ಯು ಡೌನ್, ಡಿಕ್ಲೇರ್ಸ್ ದ ಲಾರ್ಡ್. ದೇವರು ಹೇಳ್ತಾನೆ, ಅಲ್ಲಿ ಹೋದ್ರು ಕೂಡ ನಾನು ಹೀಗೆ ಮಾಡಿದ್ರೆ ಸಾಕು ಅಲ್ವಾ. ದೇವರು ಹೇಳ್ತಿದ್ದಾನೆ, ದೇವರು ಜಸ್ಟ್ ಒಂದು ಸ್ಟೆಪ್ ನಡೆದ್ರೆ ಸಾಕು, ಏನಾಗ್ತದೆ, ಕಂಪನ ಉಂಟಾಗ್ತದೆ. ದೇವರ ವಾಕ್ಯ ಹೇಳ್ತದಲ್ಲ, ಆತನು ನಡೆಯುವಾಗ ಭೂಮಿ ಏನಾಗ್ತದೆ ಅಂದ್ರೆ ಅದುರ್ತದೆ, ಕಂಪನ ಉಂಟಾಗ್ತದೆ. ಈಗ ನಾವು ನೋಡ್ತಿದ್ದೇವೆ, ಆಕಾಶದಲ್ಲಿ ಉನ್ನತವಾದ ಆಕಾಶದಲ್ಲಿ ಹೋಗಿಕೊಂಡು ನೆನೆಸಲು ಮಾನವನು ಆಲೋಚನೆ ಮಾಡಿದ್ರೂ ಕೂಡ ದೇವರ ವಾಕ್ಯ ಹೇಳ್ತದೆ ಅವನು ಸಫಲನಾಗುವುದಿಲ್ಲ.
ಇರುವಂತ ಮಾನವ ಕುಲಕ್ಕೆ ಇರುವಂತ ಒಂದೇ ಒಂದು ಪರಿಹಾರ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ದೇವರ ಬಳಿಗೆನೇ ಬರಬೇಕು. ಅವನು ರಿಪೆಂಟ್ ಆಗಿ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಗೆ ಪ್ರತಿಯೊಬ್ಬ ಮಾನವನು, ಎಷ್ಟೇ ದೊಡ್ಡ ವಿದ್ಯಾವಂತನು, ಐಶ್ವರ್ಯವಂತನು, ರಾಜನು, ಅರಸನಾದ್ರೂ ಕೂಡ ಅವನು ಕ್ರಿಸ್ತನ ಪಾದದ ಬಳಿಗೆ ಬರಬೇಕು. ಅದೇ ಮಾನವನಿಗಿರುವಂತಹ ಪರಿಹಾರ. ಗೂಡು, ನಕ್ಷತ್ರ, ಆಕಾಶ ಮಂಡಲ ಹೋಗಿ ನೆಲೆಸುವಂಥದ್ದು ಪರಿಹಾರ ಅಲ್ಲವಲ್ಲ. ಅಲ್ಲಿಂದ ಕೂಡ ದೇವರ ಅವನು ಏನ್ ಮಾಡ್ತಾನೆ, ಕಿಕ್ ಮಾಡ್ತಾನಂತೆ, ದೇವರ ವಾಕ್ಯ ಹೇಳ್ತದೆ. ಓಕೆ, ನೆಕ್ಸ್ಟ್ ಸೈನ್ ನಾವು ನೋಡೋದಾದ್ರೆ ಸಮುದ್ರದಲ್ಲಿ ನೋಡ್ತೇವೆ, ಸುನಾಮಿ ಬರ್ತದೆ, ಮನುಷ್ಯರಿಗೆ ದಿಕ್ಕು ಕಾಣುವುದಿಲ್ಲ, ಮನುಷ್ಯನಿಗೆ ಊಟ ಮಾಡಲಿಕ್ಕೆ ನಾಳೆ ಪ್ರಾಬ್ಲಮ್ ಆಗ್ತದೆ, ಮೀನು ಮಾರಾಟ, ಹಡಗು ವ್ಯಾಪಾರ ಎಲ್ಲ ಏನಾಗ್ತದೆ, ಸ್ಟಾಪ್ ಆಗ್ತದೆ, ಫ್ಯಾಮಿನ್ ಬರ್ತದೆ, ಮನುಷ್ಯನು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಮರಗಳ ಬಗ್ಗೆ ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ. ರೆವಲ್ಯೂಷನ್ ಚಾಪ್ಟರ್ 8:7 ಓದ್ಕೊಳ್ಳಿ. ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯದಲ್ಲಿ ವಚನ 7 ಹೇಳ್ತದೆ, ಮೊದಲನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು. ಬೆಂಕಿ ಭೂಮಿಗೆ ಏನಾಯ್ತಂತೆ, ಸುರಿಸಲ್ಪಟ್ಟಿತು. ಭೂಮಿಯ ಒಳಗೆ 1/3 ಭಾಗ ಸುಟ್ಟು ಹೋಯಿತು. ಮರಗಳೊಳಗೆ 1/3 ಭಾಗ, ಭೂಮಿಯಲ್ಲಿ ಮರಗಳೊಳಗೆ 1/3 ಭಾಗ ಸುಟ್ಟು ಹೋಯಿತು. ಹಾಗಾದರೆ ಇವತ್ತು ನಮ್ಮ ಪ್ರಿಯರೇ, ನಾನು ಹೇಳಿಕೆ ಬಯಸುವುದು, ಇವತ್ತು ವಿಜ್ಞಾನ ಒಪ್ಪಿಕೊಳ್ತದೆ ಈ ಭೂಮಿಯಲ್ಲಿ ಮಾನವನಿಗೆ ಮುಂದಿನ ದಿವಸಗಳಲ್ಲಿ ನೆಲೆಸಲಿಕ್ಕೆ ಅಸಾಧ್ಯ. ತಾಪಮಾನ ಈಗಲೇ ನಾವು ಮಾತಾಡ್ದಲ್ಲ, ಸೆಕೆ ತುಂಬ ಬಿದ್ದಿದ್ದಲ್ಲ, ಕಾರಣ ಏನು? ವಾಟ್ ಈಸ್ ದ ರೀಸನ್? ಇನ್ನು ಏನು ಮುಂದಕ್ಕೆ 5 ವರ್ಷದಲ್ಲಿ AC ವರ್ಕ್ ಆಗ್ತದ? AC ವರ್ಕ್ ಆಗೋದಿಲ್ಲ, OC ವರ್ಕ್ ಆಗೋದಿಲ್ಲ. ಈ ತಾಪಮಾನ ಏನಾಗ್ತದೆ, ಬದಲಾಗ್ತದೆ. ಸ್ಟಾರ್ಗಳಲ್ಲಿ ನಾವು ಸೂಚನೆಗಳು ನೋಡುವಾಗ ಅಲ್ಲಿ ಆಗುವಂತ ಒಂದು ಪರಿಣಾಮ, ಅದರ ಇಫೆಕ್ಟ್ ಸಮುದ್ರದಲ್ಲಿ ಈ ಭೂಮಿಯಲ್ಲಿ ಆಗುವಾಗ ದೇವರ ವಾಕ್ಯ ಹೇಳ್ತದೆ ಏನಾಗ್ತದಂತೆ, ಮರಗಳಲ್ಲಿ 1/3 ಭಾಗ ಸುಟ್ಟೋಯ್ತು. ರಷ್ಯಾದಲ್ಲಿ ಒಂದು ವಿಜ್ಞಾನಿಗಳು ಚಾಲೆಂಜ್ ಮಾಡಿದ್ರು. ನಾವೇನು ಸುಮ್ಮನೆ ಕೂತ್ಕೊಳ್ತೇವಾ? ಮರಗಳು ಸುಟ್ಟು ಹೋಗುವಾಗ ನಮ್ಮಲ್ಲಿ ಫೋರ್ಸ್ ಇದೆ, ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ, ನಾವು ಭೂಮಿಯ ಮೇಲೆ ಸ್ಟಾರ್ ಬಿದ್ದರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇದು ರಷ್ಯಾದ ವಿಜ್ಞಾನಿಗಳ ಒಂದು ವಿತರ್ಕ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೇಗೆ ಅದು ಸುಟ್ಟೋಗುದು, ಮರಗಳು ಸುಟ್ಟೋಗ್ಲಿಕ್ಕೆ ಚಾನ್ಸೇ ಇಲ್ಲ ಎಂಬುದಾಗಿ ವಾದ ಮಾಡಿದ್ರು. ಹಾಗೇನಿದ್ರೆ ನಮ್ಮ ಹತ್ರ ಪವರ್ ಇದೆ, ನಮ್ಮ ಹತ್ರ ಏನಿದೆ, ಪವರ್ ಇದೆ. ನಮ್ಮ ಹತ್ರ ನಾವು ಅದನ್ನು ಕ್ರಮಗೊಳ್ಳುತ್ತೇವೆ, ತಡೀತೇವೆ, ತಡೀತೇವೆ. ವಿದಿನ್ 1 ವೀಕ್ನಲ್ಲಿ ಆದ ನಂತರ ರಷ್ಯಾ ಸುಟ್ಟೋಯ್ತು, ಮರಗಳೇ ಸುಟ್ಟೋಯ್ತು. ಯಾವ ಇವರ ಉಪಕರಣದಿಂದ ಯಾವ ಸೊಲ್ಯೂಷನ್ ಅವರಿಗೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ನಿಲ್ಲುವುದನ್ನು ಸಾಧ್ಯವೇ ಆಗಲಿಲ್ಲ. ಮರ ಸುಟ್ಟು ಹೋಗುವುದನ್ನು ರಷ್ಯಾದ ವಿಜ್ಞಾನಿಗಳ ಸ್ಟಾಪ್ ಮಾಡಲಿಕ್ಕೆ ಆಗಲಿಲ್ಲ. ಯಾವ ಬಾಯಿಂದ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಹತ್ರ ಸೈನ್ಯ ಬಲ ಇದೆ, ನಾವು ಕ್ರಮ ಕೈಗೊಳ್ತೇವೆ ಎಂಬುದಾಗಿ ಹೇಳಿದಂಥ ವಿಜ್ಞಾನಿಗಳು ಈಗ ಒಪ್ಪಿಕೊಳ್ತದೆ ಇದು ದೇವರದೇ ಕಾರ್ಯ ಎಂಬುದಾಗಿ. ಇದು ದೇವರ ಕಾರ್ಯ. ಕ್ಯಾಲಿಫೋರ್ನಿಯಾ ಏನಾಯ್ತು, ನ್ಯೂಸ್ನಲ್ಲಿ ನೀವು ಕೇಳಿರ್ಬೋದು, ವಿಡಿಯೋ ಬೇಕಾದ್ರೆ ನೋಡಿಕೊಳ್ಳಿ. US ನ 2ನೇ ದೊಡ್ಡ ಸ್ಟೇಟ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ನಾವು ಗ್ಲೋಬಲ್ ಅವಾರ್ಡ್ ಪ್ರೋಗ್ರಾಮ್ ಆಯ್ತು. ಚಲನಚಿತ್ರ ತಾರೆಯರು ಬಂದ್ರು, ಅವಾರ್ಡ್ ಶೋ ನಡೀತಿತ್ತು. ಅವಾರ್ಡ್ ಶೋ ನಲ್ಲಿ ಏನ್ ಮಾಡಿದ್ರು, ದೇವರನ್ನು ಮಾಕ್ ಮಾಡಿದ್ರು. ಅವರ ಸಾಧನೆ ಬಗ್ಗೆ ಅವರು ಹೇಳುವಾಗ ದೇವರಿಗೆ 0 ಮಾರ್ಕ್ ಕೊಟ್ಟರು. ದೇವರು ಇದಕ್ಕೆ ಕಾರಣ ಇಲ್ಲ, ನಮ್ಮ ಎಫರ್ಟ್, ನಾವು ಪರಿಶ್ರಮದಿಂದ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಮೇಲಕ್ಕೆ ಬಂದಿದ್ದೇವೆ. ನಮ್ಮ ಪರಿಶ್ರಮ, ನಮ್ಮ ಎಫರ್ಟ್ ನಿಂದ ನಾವು ಮೇಲಕ್ಕೆ ಬಂದಿದೆ ಎಂಬುದಾಗಿ. ಏನಾಯ್ತು, ಬೆಂಕಿ ಉರಿಯಿತು. USA ಯಾವ ಟೆಕ್ನಾಲಜಿಗಿಂದ ಬೆಂಕಿ ಉರಿಯುವುದನ್ನು, ಎಷ್ಟು ದೊಡ್ಡ ಕಟ್ಟಲು, ಎಷ್ಟು ಕೋಟಿ ಮಿಲಿಯನ್ ಡಾಲರ್ ನೋಡ್ತೇವೆ, ಭಸ್ಮವಾಗಿ ಹೋಯ್ತು. ಮಿಲಿಯನ್ ಡಾಲರ್ಸ್, ಲಕ್ಷ ಕಟ್ಟಲೆ ಡಾಲರ್ಸ್ ಹಣ ನಷ್ಟ ಆಯ್ತು ಕ್ಯಾಲಿಫೋರ್ನಿಯಾದಲ್ಲಿ. ದೇವರನ್ನು ಮಾಕ್ ಮಾಡಿದ್ರು. ಅದರ ಪರಿಣಾಮ ಏನು, ಕೆಲವೇ ದಿನಗಳಲ್ಲಿ ಬೆಂಕಿ ಉರಿಯಿತು. ಬೆಂಕಿ ಉರಿದು ಏನಾಯ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಿನಾಶವಾಯಿತು ಹೇಗಿದ್ದಂತ ಕ್ಯಾಲಿಫೋರ್ನಿಯಾ ಸಿಟಿ. ಇದೆಲ್ಲ ನಾವು ನೋಡ್ತಿದ್ದೇವೆ. ದೇವರ ವಾಕ್ಯ ಮೊದಲೇ ಯೇಸು ಕ್ರಿಸ್ತನ ಬರೋಣ ಬಗ್ಗೆ ನಮಗೆ ತಿಳಿಸಲ್ಪಟ್ಟಿದೆ. ದೇವರು ಯೋಬನೊಟ್ಟಿಗೆ ಮಾತಾಡೋ ಒಂದು ಅಧ್ಯಾಯವನ್ನು ಓದಿ, ಭಾಳ ಒಂದು ಏನು ಹೇಳ್ತಾರೆ, ಭಾಳ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವು ಓದ್ಕೊಳ್ಳಿ, ದೇವರಾತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾನೆ. ಯೋಬನ ಪುಸ್ತಕದಲ್ಲಿ 31ನೇದಲ್ಲಿ ದೇವರು ಯೋಬನೊಟ್ಟಿಗೆ ಮಾತಾಡ್ತಾನೆ. 33ನೇ ವಚನ ಓದ್ಕೊಳ್ಳಿ.
38-33. ಬುಕ್ ಆಫ್ ಜೋಬ್ ಚಾಪ್ಟರ್ 38 ವರ್ಸ್ 33. ಖಗೋಲದ ಕಟ್ಟಳೆಗಳನ್ನು ತಿಳಿದುಕೊಂಡಿದ್ದೀಯೋ, ಅದರ ಆಳ್ವಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದೀಯಾ? ನೋಡಿ, ದೇವರು ಪ್ರಶ್ನೆ ಕೇಳ್ತಿದ್ದಾನೆ ಇವತ್ತು ಎಲ್ಲರಿಗೆ, ಮಾನವ ಕುಲಕ್ಕೆ. ಯೋಬನ ಒಟ್ಟಿಗೆ ಮಾತಾಡ್ತಾನೆ. ವಿಜ್ಞಾನಿಗಳಿಗೆ ದೇವರು ಪ್ರಶ್ನೆ ಕೇಳ್ತಾನೆ, ಸೈನ್ಸ್ಗೆ ದೇವರು ಪ್ರಶ್ನೆ ಕೇಳ್ತಾನೆ, ಸಂಶೋಧಕರಿಗೆ ದೇವರು ಪ್ರಶ್ನೆ ಕೇಳ್ತಿದ್ದಾನೆ. ಏನು ಪ್ರಶ್ನೆ ಕೇಳ್ತಾನೆ? ಖಗೋಳದ ಕಟ್ಟೆಗಳನ್ನು. ಡು ಯು ನೋ ದ ಲಾಸ್ ಆಫ್ ದ ಹೆವೆನ್? ದೇವರ ಪ್ರಶ್ನೆ ಇದು ಅಲ್ವಾ? ದೇವರು ಪ್ರಶ್ನೆ ಕೇಳ್ತಿದ್ದಾನೆ ಇವತ್ತು ಸೈನ್ಸ್ಗೆ, ಖಗೋಳದ ಕಟ್ಟೆಗಳನ್ನು ತಿಳಿದುಕೊಂಡಿದೀಯಾ? ಅದರ ಆಳ್ವಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸ್ತೀಯಾ? ಮಾನವನು ಹೇಳುದು, ಇಲ್ಲಿಂದ ನಾವು ಕಂಟ್ರೋಲ್ ಮಾಡ್ತೇವೆ, ಇಲ್ಲಿಂದ ಅಲ್ಲಿಗೆ ಕಳಿಸಿಕೊಂಡು ಅಲ್ಲಿ ಏನಿದೆ ಎಲ್ಲವನ್ನು ನಾವು ಇಲ್ಲಿಂದ ನಾವು ಕಂಟ್ರೋಲ್ ಮಾಡ್ತೇವೆ. ದೇವರು ಪ್ರಶ್ನೆ ಕೇಳ್ತಾನೆ. ಅಧ್ಯಾಯದಲ್ಲಿ ದೇವರು ಯೋಬನೊಟ್ಟಿಗೆ ಮಾತಾಡ್ತೇನೆ. ಡೈರೆಕ್ಟ್ ನಾವು ನೋಡ್ತೇವೆ ಯೋಬನೊಟ್ಟಿಗೆ ಮಾತಾಡುವಂಥ ಒಂದು ಅಲ್ಲಿ ವಿಷಯವನ್ನು ನಾವು ನೋಡ್ತೇವೆ. ಅನೇಕ ಸಂಗತಿಗಳನ್ನು ದೇವರು ಯೋಬನೊಟ್ಟಿಗೆ ಡೀಲ್ ಮಾಡ್ತಾನೆ. ಖಗೋಳದ ಕಟ್ಟೆಗಳನ್ನು ನೀನು ತಿಳಿದುಕೊಂಡಿದೀಯಾ? ಪ್ರಶ್ನೆ. ಅದರ ಆಳ್ವಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದೀಯಾ? ಪ್ರಶ್ನೆ. ಏನ್ ಹೇಳ್ತಾನೆ ದೇವರು? ಡು ಯು ನೋ ದ ಲಾಸ್ ಆಫ್ ದ ಹೆವೆನ್ಸ್? ಕ್ಯಾನ್ ಯು ಸೆಟ್ ಅಪ್ ಗಾಡ್ಸ್ ಡೊಮಿನಿಯನ್ ಓವರ್ ದಿ ಅರ್ತ್? ನಿನಗೆ ಆಗ್ತದ? ಅಧಿಕಾರ ಸ್ಥಾಪಿಕೆ ಆಗ್ತದ? ಯಾಕೆ ಗೊತ್ತುಂಟಾ? ದೇವರ ವಾಕ್ಯ ಹೇಳ್ತದೆ, ಎಲ್ಲ ಅಧಿಕಾರವು, ಪವರ್ ಸಾರ್ವಭೌಮನದ ದೇವರ ಹಸ್ತದಲ್ಲಿದೆ. ಆಲ್ ಮ್ಯಾಜೆಸ್ಟಿ, ಪವರ್ ಬಿಲಾಂಗ್ಸ್ ಟು ಜೀಸಸ್. ಯೇಸು ಈ ಭೂಮಿಯಲ್ಲಿದ್ದಾಗ ಅರ್ಥ ಮಾಡಿಕೊಳ್ಳಿ, ಆತನಿಗೆ ಸಮುದ್ರದ ಮೇಲೆ ಅಧಿಕಾರ ಇತ್ತು. ಸಮುದ್ರ ಆತನ ಏನು ಮಾಡಿದ? ಗದರಿಸಿದ. ಬಿರುಗಾಳಿಯನ್ನು ಆತನು ಏನು ಮಾಡಿದ? ಗದರಿಸಿದೆಂಬುದಾಗಿ ದೇವರು ರೆಬುಕ್ ಮಾಡಿದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬಿರುಗಾಳಿ ಶಾಂತವಾಯಿತು. ಅಲ್ಲೋಳ ಕಲ್ಲೋಳವಾದಂಥ ಸುನಾಮಿಯ ತೆರೆಗಳು ಎದ್ದಾಗ ಕೂಡ ಆತನು ಗದರಿಸಿದಾಗ ಎಲ್ಲವೂ ಶಾಂತವಾಯಿತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ನಾವು ನೋಡುವಂಥ ಸತ್ಯವೇದದಲ್ಲಿ ಬರೆದಂಥ ಸಂಗತಿಗಳು ನೋಡ್ತೇವೆ. ಗ್ರಹಗಳ ಬಗ್ಗೆ, ಭೂಮಿಯ ವ್ಯವಸ್ಥೆ ಬಗ್ಗೆ ನೋಡ್ತೇವೆ. ಮುಂದೆ ಆಗುವಂಥ ಎಲ್ಲ ಪರಿಸ್ಥಿತಿಗಳ ಬಗ್ಗೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾದ ಸತ್ಯ ನಮ್ಮ ಮುಂದೆ ಇರ್ತದೆ. ಇದನ್ನು ತಿಳಿದವರಾದಂಥ ನಾವು ಈ ಸೂಚನೆಗಳು ಸಂಭವಿಸುವಾಗ ನಾವು ಕಣ್ಣೆತ್ತಿ ನಾವು ಮೇಲಕ್ಕೆ ನೋಡ್ತೇವೆ. ಆಮೇಲೆ ನಾವು ಕಣ್ಣೆತ್ತಿ ನಾವು ಮೇಲಕ್ಕೆ ನೋಡ್ತೇವೆ. ನಮ್ಮ ವಿಮೋಚನೆ ಹತ್ತಿರವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವದೂತರೊಂದಿಗೆ ತುತ್ತೂರಿಯ ಧ್ವನಿಯೊಂದಿಗೆ ಮಹಿಮೆಯಿಂದ ಬಲದಿಂದ ಆತನು ಪರಲೋಕದಿಂದ ಇಳಿದು ಬರ್ತಾನೆ. ದೇವರ ವಾಕ್ಯ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 21-25 ಇನ್ನೊಮ್ಮೆ ನಾವು ಓದಿಕೊಳ್ಳೋಣ. ಲೂಕ್ ಚಾಪ್ಟರ್ 21 ವರ್ಸ್ 25. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನೋ ಬರುವುದು ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಆಗ ಮನುಷ್ಯ ಕುಮಾರನು ಆಗ ದೇವರ ವಾಕ್ಯ ಹೇಳ್ತದೆ. ಹೇಳಿ, ಆಗ ಮನುಷ್ಯ ಕುಮಾರನು, at that time they will see the Son of Man coming in a cloud with power and great glory. ನಾವು ಕರಗಳನ್ನು ತಟ್ಟಿ ಕರ್ತನಿಗೆ ವಂದನೆ ಸಲ್ಲಿಸೋಣ. ರಾಜಾದಿರಾಜನು ನಮಗೋಸ್ಕರ ಪ್ರಾಣ ಕೊಟ್ಟಂತ, ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೇಗೆ ಬರ್ತಾನೆ? ಮನುಷ್ಯನಿಗೆ ಆತನು ಬರುವುದಿಲ್ಲ. ಗ್ರೇಟ್ ಅಧಿಕಾರದೊಂದಿಗೆ, ಪವರ್ ಒಂದಿಗೆ, ಮ್ಯಾಜೆಸ್ಟಿಯೊಂದಿಗೆ ರಾಜಾದಿ ರಾಜನು ಆತನು ಈ ಲೋಕಕ್ಕೆ ಇಳಿದು ಬರುವ ದಿವಸ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಆತನು ಮಧ್ಯಾಕಾಶ ಎಲ್ಲ ದೇವದೂತರ ಸೈನ್ಯ ಆತನ ಒಟ್ಟಿಗೆ ಇಳಿದು ಬರ್ತದೆ. ಆಗ ದೇವರ ವಾಕ್ಯ ಹೇಳ್ತದೆ, ನಾವು ಕ್ಷಣ ಮಾತ್ರದಲ್ಲಿ ಕಣ್ಣು ರೆಪ್ಪೆ ಬಡಿಯಷ್ಟರೊಳಗೆ ನಾವು ಟ್ರಾನ್ಸ್ಫಾರ್ಮ್ ಆಗ್ತದೆ, ರೂಪಾಂತರ ಆಗ್ತದೆ, ನಾವು ಮೇಲಕ್ಕೆ ಒಯ್ಯಲ್ಪಡ್ತೇವೆ. ಯಾವ ರಾಕೆಟ್ ಇಲ್ಲದೆ ಮಧ್ಯಾಕಾಶಕ್ಕೆ ನಾವು ಒಯ್ಯಲ್ಪಡ್ತೇವೆ. ಅಲ್ಲಿಂದ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ, ಇದೇ ಭೂಮಿಗೆ, ಇದೇ ಯೆರೂಸಲೇಮಿಗೆ ಆತನು ರಾಜಾದಿ ರಾಜನಾಗಿ, ಮಹಿಮೆ ಅರಸನಾಗಿ ಆತನು ಪ್ರವೇಶ ಮಾಡ್ತಾನೆ. ಆತನು ಸಿಂಹಾಸನ ಕೂತ್ಕೊಳ್ತಾನೆ. ಎಲ್ಲರೂ ಆತನಿಗೆ ಯಜ್ಞ ಅರ್ಪಿಸ್ತಾರೆ, ಧೂಪ ಹಾಕಿಕೊಂಡು ಆತನ ಪಾದಕ್ಕೆ ಸಾಷ್ಟಾಂಗ ಎರಗಿ, ನೀನು ಶ್ರೇಷ್ಠನು, ನೀನು ಮಹಿಮೆಯ ದೇವರು, ನೀನು ರಾಜಾದಿ ರಾಜನೆಂಬುದಾಗಿ ಆತನನ್ನು ವರ್ಷಿಪ್ ಮಾಡ್ತಾರೆ. ಎವ್ರಿ ನೀ ಶಾಲ್ ಬೌ,
Every knee shall bow and every tongue confess Jesus is the Lord. ಯೇಸುವೇ ಕರ್ತನೆಂಬುದಾಗಿ ಎಲ್ಲರೂ ಆ ದಿವಸ ಅರಿಕೆ ಮಾಡ್ತಾರೆ. ಪ್ರೇರಿತನ ಹೇಳುವಂತಹ ಸಂದೇಶದ ಸತ್ಯ ಏನೆಂದರೆ, ಇದು ನಮಗೆ ಆ ದಿವಸ ಹರ್ಷದ ದಿವಸವಾಗಿದೆ. ಆಮೇನ್. ಮಹಿಮೆಯ ದಿವಸ ಇದೆ. ಒಬ್ಬ ಬೆಳ್ಳಿ ಕೂತಂತ ವಿಶ್ವಾಸಿಗಳಿಗೆ ಆ ದಿವಸ ನಮಗೆ ಹರ್ಷದ ದಿವಸವಾಗಿದೆ. ಈ ಸೈನ್ಸ್ ನೋಡುವಾಗ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ನಮಗೆ ಕಳ್ಳರಾಗಿ ಬರೋದಿಲ್ಲ. ಆತ ನಮ್ಮ ಮೊದಲಿಂಗನಾಗಿದ್ದಾನೆ. ನಾವು ಆತನ ಬ್ರೈಡ್ ಆಗಿದ್ದೇವೆ. ಆತನು ನಮಗೆ ಮೊದಲೇ ಸೀಕ್ರೆಟ್ ಅನ್ನು ತಿಳಿಸಿದ್ದಾನೆ. ಏನೆಲ್ಲ ಆಗುವಾಗ ನೀವು ರೆಡಿ ಆಗಿಬೇಕು. ಪ್ರಿಪೇರ್ ಟು ಮೀಟ್ ಅವರ್ ಜೀಸಸ್. ಪ್ರಿಪೇರ್. ನಾವು ಸಿದ್ಧರಾಗಿನ. ಈ ಸಮಯವು ಕಡೆ ದಿವಸದಲ್ಲಿ ನಾವು ಜೀವಿಸ್ತೇವೆ, ಇದರಲ್ಲಿ ಏನೂ ಡೌಟ್ ಇಲ್ಲ. ಕೊನೆ ದಿವಸಗಳಲ್ಲಿ ನಾವು ಜೀವಿಸ್ತೇವೆ. ಲಾಸ್ಟ್ ಡೇಸ್ನಲ್ಲಿ ನಾವು ಜೀವಿಸಿದ್ದೇವೆ. ಆದ್ದರಿಂದ ಇವತ್ತು ಕೊನೆ ದಿವಸದಲ್ಲಿ ನಾವು ಜೀವಿಸುವಾಗ ನಮಗೆ ಒಂದು ನಿರೀಕ್ಷೆ ಉಂಟು, ನಮಗೊಂದು ಶುಭ ವರ್ತಮಾನ ಇದೆ. ಏನಂತ ಹೇಳಿದ್ರೆ, ನಮ್ಮ ಕರ್ತನು ಬರ್ತಾನೆ. ಆತನು ಪ್ರಾಮಿಸ್ ಮಾಡಿದ್ದಾನೆ, ನಾನು ಬರ್ತೇನೆ ಎಂಬುದಾಗಿ. ನಾನು ನಿಮ್ಮನ್ನು ಬಂದೇನು ಮಾಡ್ತಾನೆ, ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಎಲ್ಲಿಗೆ ಕರೆದುಕೊಂಡು ಹೋಗ್ತಾನೆ ಆತನು? ಎಲ್ಲಿಗೆ? ಪರಲೋಕ ಹೇಗಿದೆ? ದೇವರ ವಾಕ್ಯದಲ್ಲಿ ಯೇಸು ಎಲ್ಲಿಂದ ಬರ್ತಾನೆ? ಆಕಾಶ ಮಂಡಲ, ಈಗ ನೋಡುವಂತ ಹೆವೆನ್, ನಾವು ಸ್ಟಾರ್ ಇರುವಂತ ಹೆವೆನ್ ಎಷ್ಟು ಉನ್ನತಿದೆ. ದೇವರ ವಾಕ್ಯ ಹೇಳ್ತದೆ, ಆಕಾಶ ಮಂಡಲವನ್ನು ದಾಟಿ ಹೋದಂತ ಯೇಸು ಕ್ರಿಸ್ತನು ಪರಲೋಕ, ಅಲ್ಲಿಂದ ಇಲ್ಲಿಗೆ ಆತನು ಬರ್ತಾನೆ. ಕ್ಷಣ ಮಾತ್ರದಲ್ಲೇ ನಮ್ಮನ್ನು ಆತನು ಪರಲೋಕಕ್ಕೆ ಆತನು ಕರ್ಕೊಂಡು ಹೋಗ್ತಾನೆ. ಇದು ಸತ್ಯ, ಇದು ಬೈಬಲ್ ಸತ್ಯ. ಆದ್ದರಿಂದ ಇವತ್ತು ನಾವು ಧನ್ಯರಾಗಿದ್ದೇವೆ. ಈ ಸತ್ಯವನ್ನು ತಿಳಿದುಕೊಂಡು ಕರ್ತನಾದ ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ಸ್ವೀಕರಿಸಿದಂಥ ನಾವು ಭಕ್ತರು, ದೇವರ ವಾಕ್ಯ ಹೇಳ್ತದೆ, ಆತನ ಮಕ್ಕಳು ನಾವು ಧನ್ಯರಾಗಿದ್ದೇವೆ. ನಾವು ಧನ್ಯರಾಗಿದೆ. ಯೋಹಾನನು ಕೊನೆಯದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಆತನು ಬಹಳ ದರ್ಶನ ನೋಡಿ ಹೇಳ್ತಾರೆ, ಕರ್ತನೇ ಬೇಗನೆ ಬಾ ಎಂಬುದಾಗಿ. ಕರ್ತನೇ ಬೇಗ, ಮೊದಲಗಿತ್ತಿ ಆಮೇಲೆ ಅನ್ನಲೆಂಬುದಾಗಿ, ಕರ್ತನೇ ನೀನು ಬೇಗನೆ ಬಾ ಎಂಬುದಾಗಿ. ನಮ್ಮ ಕರ್ತನು ಆತನು ಬೇಗನೆ ಬರುವವನಾಗಿದ್ದಾನೆ. ಶೀಘ್ರದಲ್ಲಿ ಯೇಸು ಈ ಲೋಕಕ್ಕೆ ಬರ್ತಾನೆ. ಆತ ನಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಾನೆ. ಆದ್ದರಿಂದ ಆ ದಿವಸ ನಮ್ಮ ಎಲ್ಲ ದುಃಖ ಹೋಗಿ ನಮಗೆ ಆನಂದ ಬರ್ತದೆ. ನಮ್ಮ ಸಂಕಟಗಳು ತೀರಿಕೊಂಡು ನಾವು ಮಹಿಮೆಯಿಂದ ಆತನನ್ನು ಹರ್ಷದಿಂದ ನಾವು ವರ್ಷಿಪ್ ಮಾಡುವಂಥ ದಿನ ಅದು ರಿಯಲ್ ವರ್ಷಿಪ್ ಡೇ ಆಗಿದೆ. ಆಮೇಲೆ ಇದು ಬರೀ ಒಂದು ನೆರಳಾಗಿರ್ಬೋದು. ಆ ದಿವಸ ಆತನ ಗ್ಲೋರಿಯನ್ನು ನಾವು ನೋಡ್ಲಿಕ್ಕಿದ್ದೇವೆ, ಆತನ ಮ್ಯಾಜಿಸ್ಟ್ರಿ ನೋಡ್ಲಿಕ್ಕಿದ್ದೇವೆ, ಆತನ ನಾವು ಪವರ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಿದ್ದೇವೆ, ರಿಯಲ್ ಪವರ್ನು. ಆ ದಿವಸ ಆತನ ಸಮ್ಮುಖದಲ್ಲಿ ನಾವು ನಿಂತ್ಕೊಳ್ತೇವೆ, ರಾಜಾಧಿರಾಜನ ಸಮ್ಮುಖದಲ್ಲಿ ನಿಂತ್ಕೊಳ್ತೇವೆ. ನಾವು ಆತನ ನಾವು ವರ್ಷಿಪ್ ಮಾಡ್ತೇವೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.